ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ನಿನ್ನೆ ಕ್ಲಾಸಲ್ಲಿ ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ. ಅದು ಡಿಸ್ಕೌಂಟ್ ಚಾಪ್ಟರ್ ಆಗಿತ್ತು. ಅದಕ್ಕೆ ಕನ್ನಡದಲ್ಲಿ ಏನಂತಾರೆ, ರಿಯಾಯಿತಿ. ಸೊ ಆಲ್ರೆಡಿ ನಾವು ಒಂದು ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ದೇವೆ. ಇದು ಸೆಕೆಂಡ್ ಕ್ಲಾಸ್ ಆಗಿರ್ತದೆ. ಸೊ ಇನ್ ಕೇಸ್ ಯಾರಾದರೂ ಒಂದನೇ ಕ್ಲಾಸ್ ನೋಡಿಲ್ಲ ಡಿಸ್ಕೌಂಟ್ ಚಾಪ್ಟರ್ದು, ಸೊ ದಯವಿಟ್ಟು ಒಂದ್ಸಲ ಅದನ್ನು ನೋಡ್ಕೊಂಬಂದ್ಮೇಲೆ ಇದನ್ನು ಕೇಳ್ರಿ ಅಂತ. ಯಾಕಂದರೆ ಸ್ವಲ್ಪ ಅಲ್ಲಿದ್ದಲ್ಲಿ ಲಿಂಕ್ ಇದೆ ಅಂತ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕೌಂಟ್ ಚಾಪ್ಟರ್ ನೋಡೋಣ. ಡಿಸ್ಕೌಂಟಲ್ಲಿ ಸೆಕೆಂಡ್ ಕ್ಲಾಸಲ್ಲಿ ಯಾವ ಥರ ಐತೆ ಕ್ವಶನ್ಸು ನೋಡೋಣ. ಸೊ ಇದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಿದೆ ಇವತ್ತಿನ ಕ್ಲಾಸಲ್ಲಿ, ಸಕ್ಸೆಸಿವ್ ಡಿಸ್ಕೌಂಟ್ ಅಂತ ಇದೆ. ಅಂದರೆ ಸತತ ರಿಯಾಯಿತಿ ಅಥವಾ ಸಮಾನ ರಿಯಾಯಿತಿ ಅಂತ. ಇದನ್ನು ಇಕ್ವಿವ್ಯಾಲೆಂಟ್ ಅನ್ನು ಕರಿಬೋದು. ಇದನ್ನ ಇಕ್ವಿವ್ಯಾಲೆಂಟ್ ಅಂತ ಅಲ್ಲ, ಸಕ್ಸೆಸಿವ್ ಡಿಸ್ಕೌಂಟ್ ಅಂತ ಕರೆಕ್ಟ್. ಅಂದರೆ ಕಂಟಿನ್ಯೂ, ಸತತವಾಗಿ, ಅಂದರೆ ಕಂಟಿನ್ಯೂ ಆಗಿ ಬರುವಂಥ ಡಿಸ್ಕೌಂಟ್ಗಳಿಗೆ ಸತತ ರಿಯಾಯಿತಿ ಅಂತ ಕರೀತಾರೆ. ಸೊ ಅದ್ರ ಮೇಲೆ ಇರುವಂಥ ಒಂದು ಇವತ್ತು ಕಾನ್ಸೆಪ್ಟು. ಸೊ ನಾನು ಆಲ್ರೆಡಿ ನಿಮಗೆ ಈ ಸಕ್ಸೆಸಿವ್ ಮೆಥಡ್ ಆಲ್ರೆಡಿ ನಾನು ಇದ್ರದ್ದು ಒಂದು ಕ್ಲಾಸ್ ತೊಗೊಂಡಿನಿ. ಎಲ್ಲಿ ಪರ್ಸೆಂಟೇಜ್ ಚಾಪ್ಟರ್ಲಿ ತೊಗೊಂಡಿನಿ. ಪರ್ಸೆಂಟೇಜ್ ಚಾಪ್ಟರ್ಲಿ ಆಲ್ರೆಡಿ ಸಕ್ಸೆಸಿವ್ ಮೆಥಡ್ನ ನಾವು ಡಿಸ್ಕಸ್ ಮಾಡೀವಿ. ಸೊ ಅಲ್ಲಿ ಯಾವ ಥರ ಇರ್ತಿದ್ವು ಅಂದರೆ, ಸೇಮ್ ಇದೇ ಥರ ಎರಡು ಕಾನ್ಸೆಪ್ಟ್ಗಳು ಸೇಮ್, ಬಟ್ ಇಲ್ಲಿ ಸ್ವಲ್ಪ ಫಾರ್ಮುಲಾ ಚೇಂಜ್ ಆಗಿರುತ್ತೆ ಅಷ್ಟೇ, ಏನಿಲ್ಲ. ಇಲ್ಲಿ ನೋಡಿ ಏನಿದೆ, ಅಲ್ಲಿ ನಿಮಗೆ ಪರ್ಸೆಂಟೇಜಲ್ಲಿ ನಾನು ಮಾಡಿಸ್ಬೇಕಾದ್ರೆ ಯಾವ ಥರ ಮಾಡಿಸ್ತಿದ್ದೆ ಅಂದರೆ, ಸಕ್ಸೆಸಿವ್ ಮೆಥಡಲ್ಲಿ ಪರ್ಸೆಂಟೇಜ್ ಚಾಪ್ಟರ್ಲಿ ಯಾವ ಥರ ಅಂದರೆ ಫಾರ್ಮುಲಾ. ಈಗ ಇನ್ ಕೇಸ್ ಎ ಮತ್ತು ಬಿ ಎರಡು ಏನು ಟರ್ಮ್ಗಳು ಕೊಟ್ಟಿದ್ರಪ್ಪ ಅಂತಂದರೆ, ಎರಡರ ವ್ಯಾಲ್ಯೂ ಕೊಟ್ಟಿದ್ರು ಅಂದರೆ ಅದರ ಫಾರ್ಮುಲಾ ಇರುತ್ತೆ ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಡಿವೈಡ್ ಬೈ 100 ಅಂತ ಇರ್ತಿತ್ತು. ಕರೆಕ್ಟ್ ಅಲ್ಲ? ಸೊ ಇದು ನಿನ್ನೆ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ ಬಂದಿತ್ತು, ಈ ಫಾರ್ಮುಲಾ ನಿಮ್ಗೆ ಹೇಳಿದ್ದೀನಿ. ಅದೇ ಥರ 3 ವೇರಿಯೇಬಲ್ ಇದ್ವಪ್ಪ, ಎ ಬಿ ಸಿ ವೇರಿಯೇಬಲ್ ಇದ್ವು. ಅವಾಗ ಹೆಂಗೆ ಮಾಡಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಡಿವೈಡ್ ಬೈ 100 ಪ್ಲಸ್ ಎ ಬಿ ಸಿ ಡಿವೈಡ್ ಬೈ 10,000 ಅಂತ. ಸೊ ಈ 3 ವೇರಿಯೇಬಲ್ ಇದ್ದಾಗ ನಾವು ಏನು ಮಾಡ್ತಿದ್ವಿ, ಸಕ್ಸೆಸಿವ್ ಮೆಥಡ್ನ ಈ ಥರ ಫಾರ್ಮುಲಾ ನೋಡಿ ಅಪ್ಲೈ ಮಾಡ್ತಿದ್ವಿ. ಇದು ಪರ್ಸೆಂಟೇಜಲ್ಲಿ ಆಯಿತು. ಅದೇ ನಮಗೆ ಡಿಸ್ಕೌಂಟಲ್ಲಿ ಯಾವ ಥರ ಡಿಫ್ರೆನ್ಸ್ ಇರುತ್ತೆ ಅಂತ ತಿಳ್ಕೊಬೇಕಾದ್ರೆ ನೋಡಿ ಇಲ್ಲಿ ನಿಮಿಷ. ಸೊ ಡಿಸ್ಕೌಂಟಲ್ಲಿ ಯಾವ ಥರ ಬರುತ್ತೆ ನಿಮಗೆ, ಒಂದು ನಿಮಿಷ. ಸೊ ಡಿಸ್ಕೌಂಟಲ್ಲಿ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಫಾರ್ಮುಲಾ. ಡಿಸ್ಕೌಂಟಲ್ಲಿ ಯಾವ ಥರ ಇದೆ ಅಂದರೆ, ಸೊ ಫಸ್ಟ್ನೇದಾಗಿ ಎ ಪ್ಲಸ್ ಬಿ ಆಸ್ ಇಟ್ ಈಸ್ ಇರುತ್ತೆ, ಇಲ್ಲಿ ಮೈನಸ್ ಎ ಇಂಟು ಬಿ ಡಿವೈಡ್ ಬೈ 100 ಅಂತ. ಇದು 2 ವೇರಿಯೇಬಲ್ ಇದ್ರೆ ಕರೆಕ್ಟ್ ಅಲ್ಲ? ಸೊ ಅದೇ ಥರ 3 ವೇರಿಯೇಬಲ್ ಇದ್ರೆ ಯಾವ ಥರ ಫಾರ್ಮುಲಾ ಬರುತ್ತೆ ಅಂತಂದರೆ, ಎ ಪ್ಲಸ್ ಬಿ ಪ್ಲಸ್ ಸಿ ಆಸ್ ಇಟ್ ಈಸ್ ಇರುತ್ತೆ, ಮೈನಸ್ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಇತ್ತು, ಅಲ್ಲಿ ಮೇಲೆ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಡಿವೈಡ್ ಬೈ 100. ಅಲ್ಲ, ಇದು ಬ್ರ್ಯಾಕೆಟ್ ಇದೆ ಆ್ಯಕ್ಚುಲಿ. ಯಾಕಂದರೆ ಇಲ್ಲಿ ಬ್ರ್ಯಾಕೆಟ್ ಹಾಕಬೇಕು, ಕನ್ಫ್ಯೂಸ್ ಆಗಲ್ಲ. ಸೊ ಇಲ್ಲಿ ಏನಾಗುತ್ತೆ, ಇದು ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ ಎ ಬಿ ಸಿ ಡಿವೈಡ್ ಬೈ 10,000 ಅಂತ. ಸೇಮ್ ಫಾರ್ಮುಲಾ ಇರುತ್ತೆ, ಬಟ್ ಏನಂತಂದರೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಪ್ಲಸ್ ಮೈನಸ್ ಡಿಫ್ರೆನ್ಸ್ ಆಗುತ್ತೆ. ಯಾಕಂದರೆ ಇಲ್ಲಿ ಅದು ಪರ್ಸೆಂಟೇಜಲ್ಲಿ ಏನಿರುತ್ತೆ, ಇಲ್ಲಿ ಎಲ್ಲ ಕಡೆ ಪ್ಲಸ್ ಇದ್ದರೆ ಇಲ್ಲಿ ಡಿಸ್ಕೌಂಟಲ್ಲಿ ಏನಿರುತ್ತೆ, ಇಲ್ಲಿ ಮೈನಸ್ ಬರುತ್ತೆ, ಮತ್ತು ಇಲ್ಲಿ ಒಂದಲ್ಲಿ ಮೈನಸ್ ಬರುತ್ತೆ. ಇದು ನಿಮಗೆ ಫಾರ್ಮುಲಾ ಗೊತ್ತಾಯ್ತು. ಈಗ ಫಾರ್ಮುಲಾ ಗೊತ್ತಾಯ್ತು, ಓಕೆ. ಕೆಲವೊಬ್ರು ಅಂತಾರೆ ಫಾರ್ಮುಲಾ ನೆನಪಿರ್ಲಿಕ್ಕಂದ್ರೆ ಯಾವ ಥರ ಮಾಡೋದಂತ. ಸೊ ಅದಕ್ಕೆ ನಾವು ರೇಷಿಯೋ ಮೆಥಡ್ನ ಉಪಯೋಗ ಮಾಡ್ಕೊಂಡು ಮಾಡ್ತೀವಿ ಅಂತ. ಸೊ ಅದನ್ನ ಯಾವ ಥರ ಕ್ಯಾಲ್ಕುಲೇಷನ್ಸ್ ಮಾಡೋದು, ಸೊ ನಮಗೆ ಪ್ರಾಬ್ಲಮ್ ತಿಳ್ಕೊಳ್ಳೋಣ. ಫಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಏನಿದೆ ನೋಡಿ ಇಲ್ಲಿ. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ, ಎ ಶಾಪ್ಕೀಪರ್ ಪ್ರೊವೈಡ್ಸ್ ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 7% and 2% ವಿಚ್ ಆರ್ ಇಕ್ವಲೆಂಟ್ ಟು ಎ ಸಿಂಗಲ್ ಡಿಸ್ಕೌಂಟ್ ಅಂತ. ಅಂದರೆ ಏನಂತ, ಅಂಗಡಿಯವನು 7% ಮತ್ತು 2% ರಷ್ಟು ಸತತ ರಿಯಾಯಿತಿಗಳನ್ನು ನೀಡುತ್ತಾನೆ. ಇದು ಡ್ಯಾಶ್ ನ ಒಂದೇ ರಿಯಾಯಿತಿಗೆ ಸಮನಾಗಿರ್ತದೆ. ಅಂದರೆ ಇಕ್ವಿವೆಲೆಂಟ್ ಟು ಎ ಸಿಂಗಲ್ ಡಿಸ್ಕೌಂಟ್ ಏನಾಗಿರುತ್ತೆ ಕಂಡಿಡ್ರಿ ಅಂತ. ಸೊ ನಾನು ನಿಮ್ಗೆ ಹೇಳಿದ್ದೆ 2 ವೇರಿಯೇಬಲ್ ಕೊಟ್ಟ ಯಾವ ಫಾರ್ಮುಲಾ ಯೂಸ್ ಮಾಡುವಂತ. ಸೊ ಎ ಇಸ್ ಈಕ್ವಲ್ ಟು ಬಿ, ಅಲ್ಲ, ಎ ಇಸ್ ಈಕ್ವಲ್ ಟು 7%, ಬಿ ಇಸ್ ಈಕ್ವಲ್ ಟು 2% ಅಂತ. ಸೊ 2 ವೇರಿಯೇಬಲ್ ಇದ್ದಾಗ ಯಾವ ಥರ, ಎ ಪ್ಲಸ್ ಬಿ ಪ್ಲಸ್ ಅಲ್ಲ ಮೈನಸ್ ಎ ಇಂಟು ಬಿ ಡಿವೈಡ್ ಬೈ 100 ಅಂತ. ಸೊ ಈ ಫಾರ್ಮುಲಾ ಹಾಕಿ ನೋಡಿ, ಇಲ್ಲಿ ಎ ಜಾಗದಾಗ ಏನಿದೆ 7 ಇದೆ, ಪ್ಲಸ್ ಬಿ ಜಾಗದಲ್ಲಿ 2 ಮೈನಸ್ ಆಸ್ ಇಟ್ ಇಸ್ 7 ಇಂಟು 2 ಡಿವೈಡ್ ಬೈ 100 ಅಂತ. ಆದ್ದರಿಂದ ಇಲ್ಲಿ ಏನಾಗುತ್ತೆ, 7 2 ಏನಾಗುತ್ತೆ ನಿಮಗೆ, 7 2 9 ಮೈನಸ್ 7 2 14 ಡಿವೈಡ್ ಬೈ 100 ಅಂತ. ಈಗ ನೋಡಿ 9 ಮೈನಸ್ 14 ಡಿವೈಡ್ ಬೈ 100 ಅಂತಿದೆ ಅಲ್ಲ, ಅದನ್ನು ನಾವು ಡಿವೈಡ್ ಮಾಡಿದ್ರೆ ಏನಾಗುತ್ತೆ 0.14 ಸಿಗುತ್ತೆ. ಕರೆಕ್ಟ್ ಅಲ್ಲ?
ಯಾಕಂದ್ರೆ ನಾವು ಯಾವುದೇ ಒಂದು ಸಂಖ್ಯೆಯಿಂದ 100ರಿಂದ ಅಥವಾ 10ರಿಂದ ಡಿವೈಡ್ ಮಾಡಿದ್ರೆ ಇಲ್ಲಿ ಎಷ್ಟು ಕೆಳಗಡೆ ಸೊನ್ನೆಗಳಿರುತ್ತೋ ಅಷ್ಟು ಪಾಯಿಂಟ್ ಆದ್ಮೇಲೆ ಅಷ್ಟು ಸಂಖ್ಯೆಗಳಾದ್ಮೇಲೆ ಪಾಯಿಂಟ್ ಇಟ್ಟರೆ ಆಯ್ತು, ಆನ್ಸರ್ ಸಿಗ್ಬಿಡುತ್ತೆ. ಸೊ 9ರಲ್ಲಿ 0.4 ತೆಗಿಬೇಕು, 0.14 ತೆಗಿಬೇಕು ಅಂದ್ರೆ ನೀವು 9ರಲ್ಲಿ 1 ತೆಗೀರಿ, ಎಷ್ಟಾಗುತ್ತೆ 8 ಪಾಯಿಂಟ್, ಇಲ್ಲೇನಾಗುತ್ತೆ 8.86 ಅಂತ ಆಗುತ್ತೆ. ಸೊ ನಮಗೆ ಸಿಂಗಲ್ ಇಕ್ವಿವೆಲೆಂಟ್ ಡಿಸ್ಕೌಂಟ್ ಎಷ್ಟಾಗುತ್ತೆ 8.86. ಆನ್ಸರ್ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನಿದೆ ಅಂತ. ಸೊ ವಾಟ್ ಈಸ್ ದ ಇಕ್ವಿವೆಲೆಂಟ್ ಡಿಸ್ಕೌಂಟ್ ಪರ್ಸೆಂಟೇಜ್ ಕರೆಸ್ಪಾಂಡಿಂಗ್ ಟು 2 ಸಕ್ಸೆಸಿವ್ ಡಿಸ್ಕೌಂಟ್ಸ್ ಅಂತ. ಸೇಮ್ ಅದೇ ತರನೇ ಎರಡು ಡಿಸ್ಕೌಂಟ್ ಕೊಟ್ಟಾಗ ನಮಗೆ ಸಕ್ಸೆಸಿವ್ ಡಿಸ್ಕೌಂಟ್ ಕೊಟ್ಟಾಗ ನಮಗೆ ಈಕ್ವಲೆಂಟ್ ಡಿಸ್ಕೌಂಟ್ ಏನು ಬರುತ್ತೆ ಅಂತ ಸೇಮ್ ಅದೇ ತರನೇ. ಎ ಇಸ್ ಈಕ್ವಲ್ ಟು 9%, ಬಿ ಇಸ್ ಈಕ್ವಲ್ ಟು 17% ಅಂತ. ಸೊ ಫಾರ್ಮುಲಾ ಏನಿದೆ ಅಲ್ಲಿ ಅಪ್ಲೈ ಮಾಡಿ. ಎ ಪ್ಲಸ್ ಬಿ ಮೈನಸ್ ಎ ಇಂಟು ಬಿ ಡಿವೈಡ್ ಬೈ 100 ಅಂತ. ಕರೆಕ್ಟ್ ಅಲ್ಲ? ಆದ್ದರಿಂದ ಎ ಅಂದ್ರೆ ಏನು 9 ಪ್ಲಸ್ 17 ಮೈನಸ್ 9 ಇಂಟು 17 ಡಿವೈಡ್ ಬೈ 100 ಅಂತ. ಸೊ ಆದ್ದರಿಂದ 9 17, ಸೊ ಎಷ್ಟಾಗುತ್ತೆ ನಿಮಗೆ 26 ಮೈನಸ್ 9 ಇಂಟು 17 ಎಷ್ಟಾಗುತ್ತೆ 153 ಡಿವೈಡ್ ಬೈ 100 ಅಂತ. ಸೊ ಆದ್ದರಿಂದ 26 ಮೈನಸ್ ನಾನು ನಿಮ್ಗೆ ಹೇಳಿದ್ದೆ ಒಂದು ಸಂಖ್ಯೆಯನ್ನು ನಾವು 100ರಿಂದ ಅಥವಾ 10ರಿಂದ ಡಿವೈಡ್ ಮಾಡಬೇಕಾದ್ರೆ ಈ 100 ಎಷ್ಟು ಸೊನ್ನೆಗಳಿದೆ 2 ಸೊನ್ನೆ ಇದೆ. ಆದ್ದರಿಂದ 2 ಸಂಖ್ಯೆ ಆದ್ಮೇಲೆ ನಾವು ಏನು ಮಾಡಬೇಕು ಪಾಯಿಂಟ್ ಇಡಬೇಕು, ಅದು ಬಿಡಿ ಸ್ಥಾನದಿಂದ ಎಣಿಸ್ಕೊಂಡ್ಬರ್ಬೇಕು. ಸೊ ಆದ್ದರಿಂದ 3 5 ಆದ್ಮೇಲೆ ಇಲ್ಲಿ ಪಾಯಿಂಟ್ ಇಡಬೇಕು, ಅದಕ್ಕೆ 1.53 ಅಂತ. ಆದ್ದರಿಂದ ನಮ್ಗೆ 26ರಲ್ಲಿ 1.53 ತೆಗೆಬೇಕಂದ್ರೆ ನಾವು ಡೈರೆಕ್ಟ್ ಆಗಿ ಇಲ್ಲಿ 26ರಲ್ಲಿ 2 ತೆಗೀರಿ. ಸೊ ಎಷ್ಟಾಗುತ್ತೆ 24 ಆಗುತ್ತೆ ಪಾಯಿಂಟ್. ಆಸ್ ಇಟ್ ಇಸ್ ಇಲ್ಲಿ ಏನು ಉಳಿಯುತ್ತೆ 9ರಲ್ಲಿ 5 ತೆಗೆದ್ರೆ 4 ಮತ್ತೆ ಇದು 7 ಅಂತ. 24.47 ಇಸ್ ದಿ ರೈಟ್ ಆನ್ಸರ್ ಅಂತ. ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಸೊ ಅದೇ ತರಾನೇ ಒಂದು ನಿಮ್ಗೆ ಇದೇ ತರ ಒಂದು ಕಾನ್ಸೆಪ್ಟ್ ಮೇಲೆ ಏನ್ ಮಾಡಿದಾರೆ ಬೇರೆ ಟೈಪ್ ಸ್ವಲ್ಪ ಡಿಫರೆಂಟ್ ಲೆವೆಲ್ ಆಗಿ ಎಕ್ಸಾಮ್ ಕೇಳಿದ್ದಾರೆ. ಆ ಪ್ಯಾಟರ್ನ್ ಅಲ್ಲಿ ಏನು ಕೇಳಿದಾರೆ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ. ಸೊ ಇದಕ್ಕೆ ಯಾವ ತರ ಮಾಡೋದು ನಾವು ಅಂತಂದ್ರೆ, ಸೊ ಇದಕ್ಕೆ ನೀವು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ, ಫಸ್ಟ್ನೇದಾಗಿ ಈಗ ನಿಮಗಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಫಸ್ಟ್ನೇದಾಗಿ ಒಂದು ಸಕ್ಸೆಸಿವ್ ಡಿಸ್ಕೌಂಟ್ ಕೊಡ್ತಾರೆ. ಇಲ್ಲಿ ನಿಮಗೆ ಸಕ್ಸೆಸಿವ್ ಡಿಸ್ಕೌಂಟ್ಗಳು ಕೊಟ್ಟು ಏನ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಯಾವುದು ಡಿಸ್ಕೌಂಟ್ ಬರುತ್ತಾ, ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಯಾವುದಕ್ಕೆ ಬರುತ್ತಾ ಮತ್ತೆ ಇನ್ನೊಂದು ಮಿನಿಮಮ್ ಡಿಸ್ಕೌಂಟ್ ಯಾವುದಕ್ಕೆ ಬರುತ್ತೆ ಅಂತ ಕೊಡ್ತಾರೆ ಅವರು. ಕಂಡಿಡ್ರಿ ಅಂತ ಯಾವ ಅಂತ ಈ ತರ ಕೊಡ್ತಾರೆ ನಿಮಗೆ. ಎಕ್ಸಾಂಪಲ್ ಈಗ ನಿಮಗೆ ಈಗ ಒಂದು 15% ಮತ್ತೆ ಇನ್ನೊಂದು 10%, ಕರೆಕ್ಟ್ ಅಲ್ಲ? ಅದೇ ತರ ನಿಮ್ಗೇನ್ ಮಾಡ್ತಾರೆ 15 ಬೇಡ, ಬೇಕಿದ್ರೆ ಇದನ್ನೇನ್ ಮಾಡ್ರಿ ನೀವು 1 ನಿಮಿಷ. ಈಗ ನೀವು 15% ಅನ್ಕೋರಿ, ಇನ್ನೊಂದು ಏನ್ ಮಾಡ್ಕೊಡ್ರಿ ಈ ಕಡೆ ಸೈಡು 20% ಮತ್ತೆ 10% ಅನ್ಕೋರಿ. ಸೊ ಇದರಲ್ಲಿ ನಿಮಗೆ ನಾನು ಆಕ್ಚುಲಿ ಇಲ್ಲಿ ಪ್ರಾಬ್ಲಮ್ ಇಲ್ಲಿ ಬಿಡಿಸ್ತಿಲ್ಲ ನಮಗೆ ಇದ್ರಲ್ಲಿ ಯಾವ್ದು ಮಿನಿಮಮ್ ಇದ್ರಲ್ಲಿ ಯಾವ್ದು ಅಂತ. ಸೊ ಇದರಲ್ಲಿ ಯಾವ್ದು ಮಿನಿಮಮ್ ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ ಕಂಡಿಡ್ರಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಾಗ ನೀವೇನ್ ಮಾಡಂದ್ರೆ 1 ನಿಮಿಷ, ಇದು ಇಲ್ಲಿ ಪ್ರಾಬ್ಲಮ್ ಅಲ್ಲ ಇದು ಆಕ್ಚುಲಿ, ಅಂದ್ರೆ ಇದು ಕ್ವಶನ್ ಮ್ಯಾಕ್ಸಿಮಮ್ ನಮಗೆ ಮಿನಿಮಮ್ ಯಾವ್ದನ್ನ ಕಂಡಿಡಿದಲ್ಲ ಇದನ್ನ ಬರ್ಕೋಬಾರ್ದಿಲ್ಲ, ಬೇಕಿದ್ರೆ ಇಲ್ಲಿ ಬರ್ಕೊಳ್ರಿ ನೀವು. ಇಲ್ಲಿ ಏನಂತ ಒಂದು 15% ಇದೆ ಒಂದರದ್ದು ಒಂದು ಪ್ರಾಬ್ಲಮ್, ಇನ್ನೊಂದು ಬಿ ಏನಿದೆ 20% ಇದೆ ಮತ್ತೆ 10% ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಯಾವ್ದು ಕಂಡಿಡ್ರಿ ಅಂತ. ಸೊ ನೀವು ಫಸ್ಟ್ನೇದಾಗಿ ನಾನು ನಿಮ್ಗೆ ಹೇಳಿದ್ದೆ ಫಾರ್ಮುಲಾ ಥ್ರೂ ಅಪ್ಲೈ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ 15% ಕೊಟ್ಟಾಗ ನಮ್ಗೆ ಏನ್ ಮಾಡಬೇಕು, ಫಾರ್ಮುಲಾ 2 ವೇರಿಯೇಬಲ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ 15 + 15 ಮೈನಸ್ 15 × 15 ಡಿವೈಡ್ ಬೈ 100 ಅಂತ. ಇದು ಮೇಲೆ ಬರ್ಕೋರಿ ಇಲ್ಲಿ 15 × 15 ಅಂತ. ಸೊ 15 ಕೂಡಿಸಿದ್ರೆ ಏನಂತ 30 ಮೈನಸ್ ಇದು 225 ಡಿವೈಡ್ ಬೈ 100 ಅಂತ. ಸೊ ಇದನ್ನ ಮೈನಸ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಇದು ಟೇಬಲ್ ಇವತ್ತೆ ಹಿಂಗೆ ಆಗೋದು. ಸೊ ಇಲ್ಲಿ ನೋಡಿ 15 18 15 ಎಷ್ಟೈತೆ 225, ಆದ್ರಿಂದ 30 ಮೈನಸ್ 2.25 ಅಂತ ನಾನು ಹೇಳಿದ್ದೆ. ಡಬಲ್ ಸೊನ್ನೆ ಬಿಡಿ ಸ್ಥಾನದಲ್ಲಿ ಎಣಿಸ್ಕೊಂಡು ಬಂದು ಏನ್ ಮಾಡ್ಬೇಕು ಪಾಯಿಂಟ್ ಇಡ್ಬೇಕು ಅಂತ. ಸೊ 30ರಲ್ಲಿ 2.25 ತೆಗಿಬೇಕಂದ್ರೆ ಏನಾಗುತ್ತೆ 30ಯಲ್ಲಿ 3 ತೆಗೀರಿ ಅಂದ್ರೆ ಏನಾಗ್ತದೆ 27.75%. ಇದು ನಿಮ್ಗೆ ಇಷ್ಟು ಬಂತು. ಅದೇ ತರ ಇದು ನೋಡಿ 20% ಒಂದಿದೆ, ಇನ್ನೊಂದು 10% ಇದೆ, ಕರೆಕ್ಟ್ ಅಲ್ಲ? ಆದ್ದರಿಂದ 10%. ಸೊ ನಮಗೆ ಇದರಲ್ಲಿ ಯಾವ್ದು ನೋಡಿ ಇಲ್ಲಿ, ಸೊ ಇದರದ್ದು ಇದೇ ತರ ಫಾರ್ಮುಲಾ ಹಾಕಿ ನೋಡಿ
20 ಪ್ಲಸ್ 10 ಮೈನಸ್ 20 ಇಂಟು 10 ಡಿವೈಡ್ ಬೈ 100 ಅಂತ. ಆದ್ದರಿಂದ 20 ಪ್ಲಸ್ 10 30 ಮೈನಸ್ ಇಲ್ಲಿ ನೋಡಿ 2 ಇಂಟು 20 ಇಂಟು 100 200 200 ಡಿವೈಡ್ ಬೈ 100 ಅಂತ. ಸೊ ಡಬಲ್ ಸೊನ್ನೆ ಕ್ಯಾನ್ಸಲ್. ಆದ್ದರಿಂದ 30ರಲ್ಲಿ 2 ತೆಗೆದ್ರೆ ಎಷ್ಟು 28% ಅಂತ. ಕರೆಕ್ಟ್ ಅಲ್ಲ? ಆದ್ದರಿಂದ ನಮಗೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಸಿಕ್ಕಿದ್ದು ಯಾವುದು? ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಸಿಕ್ಕಿದ್ದು ಇದು. ಕರೆಕ್ಟ್ ಅಲ್ಲ? ಇದು ಏನಿದು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಅಂತ. ಕರೆಕ್ಟ್ ಅಲ್ಲ? ಮಿನಿಮಮ್ ಡಿಸ್ಕೌಂಟ್ ಸಿಕ್ಕಿದ್ದು ಯಾವುದು? ನಮ್ಗೆ ಇದೇನಿದು ಮಿನಿಮಮ್ ಡಿಸ್ಕೌಂಟ್ ಅಂತ. ಮಿನಿಮಮ್ ಡಿಸ್ಕೌಂಟ್ ಅಂತ. ಕರೆಕ್ಟ್ ಅಲ್ಲ? ಈಗ ಮಿನಿಮಮ್ ಡಿಸ್ಕೌಂಟ್ ಸಿಕ್ತು, ನಮ್ಗೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಸಿಕ್ತು. ಓಕೆನಾ? ಇದಾದ್ಮೇಲೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಯಾವ್ದು ಸಿಗುತ್ತೋ ಅದೇ ನಮ್ಗೆ ಏನಾಗುತ್ತೋ ಸೆಲ್ಲಿಂಗ್ ಪ್ರೈಸು ಏನಾಗುತ್ತೋ ಕಡಿಮೆ ಇರುತ್ತೋ. ಸೊ ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಅಂತ. ಇದು ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್. ಅದೇ ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಇದ್ದಿದೆ, ಮಿನಿಮಮ್ ಡಿಸ್ಕೌಂಟ್ ಇದ್ದಿದ್ದು ಏನಾಗುತ್ತೆ? SP ಜಾಸ್ತಿ ಇರುತ್ತೆ. SP ಇಸ್ ಮೋರ್ ಅಂತ. ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇರುತ್ತೆ. ಅಂದ್ರೆ ನಿಮ್ಗೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ, ನಾನೇನು ಹೇಳ್ತೀನಿ ಅಂದ್ರೆ, ಯಾವ್ದ್ರದ್ದು ಡಿಸ್ಕೌಂಟ್ ನಮ್ಗೆ ಕಡಿಮೆ ಇರುತ್ತೋ ಅದ್ರದ್ದು ನಮ್ಗೆ ಏನಿರುತ್ತೋ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇರುತ್ತೆ. ಮತ್ತೆ ಯಾವ್ದ್ರದ್ದು ಡಿಸ್ಕೌಂಟ್ ಜಾಸ್ತಿ ಇರುತ್ತೋ ಅದರದ್ದು ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಇರುತ್ತೆ. ಯಾವ್ದ್ರದ್ದು ಡಿಸ್ಕೌಂಟ್ ಮಿನಿಮಮ್ ಡಿಸ್ಕೌಂಟ್ ಇರುತ್ತೋ ಅದು ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇರುತ್ತೆ. ಮತ್ತೆ ಯಾವ್ದಾದ್ರು ಡಿಸ್ಕೌಂಟ್ ಜಾಸ್ತಿ ಇರುತ್ತೆ ಅದ್ರದ್ದು ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಇರುತ್ತೆ ಅಂತ. ಕರೆಕ್ಟ್ ಅಲ್ಲ? ಸೊ ಅರ್ಥ ಆಗಿದೆ ಅಂತ ಬಂದ್ರೆ ನೆಕ್ಸ್ಟ್, ಸೊ ಅದರ ಮೇಲೆನೆ ಕೊಟ್ಟಿರುವಂತದ್ದು ಒಂದು ಕಾನ್ಸೆಪ್ಟ್. ಒಂದು ನಿಮಿಷ ಇಲ್ಲಿ 2 ಕರೆಕ್ಟಾಗಿ ಬರೆದು ಬಿಡ್ತೀನಿ. 20%. ಸೊ ಅದ್ರ ಮೇಲೇನೆ ಒಂದು ಕಾನ್ಸೆಪ್ಟ್ ಕೊಟ್ಟಿರೋದು. ಇದನ್ನ ಬರ್ದಿರೋದು ಅರ್ಥ ಆಗತ್ತಾ? ಸೊ ಬೇಕಿದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಯಾವ್ದಿರುತ್ತೋ ಇಲ್ಲಿ ಬರೆದು ಬಿಡ್ತೀನಿ. ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಯಾವ್ದಿರುತ್ತಲ್ಲ ಅದು ಅದರದ್ದು ಸೆಲ್ಲಿಂಗ್ ಪ್ರೈಸ್ ಏನಿರುತ್ತೆ, ಸೆಲ್ಲಿಂಗ್ ಪ್ರೈಸ್ ಇಸ್ ಲೋ. ಸೆಲ್ಲಿಂಗ್ ಪ್ರೈಸ್ ಲೋ ಇರುತ್ತೆ. ಬಟ್ ಇಲ್ಲಿ ಮಿನಿಮಮ್ ಡಿಸ್ಕೌಂಟ್ ಯಾವ್ದಿರುತ್ತೋ ಅದರದ್ದು ಸೆಲ್ಲಿಂಗ್ ಪ್ರೈಸು ಮೋರ್ ಇರುತ್ತೆ ಅಂತ. ಸೊ ಇದು ಅದೇ ತರನೇ ಇಲ್ಲಿ ಕಾನ್ಸೆಪ್ಟ್ ಕೊಡಿದ್ರೆ ಏನಂತ, ಎ ಶಾಪ್ ಕೀಪರ್ ಆಫರ್ಸ್ ದಿ ಫಾಲೋಯಿಂಗ್ ಡಿಸ್ಕೌಂಟ್ ಸ್ಕೀಮ್ಸ್ ಫಾರ್ ಬಯರ್ಸ್ ಆನ್ ಎನ್ ಆರ್ಟಿಕಲ್ ಅಂತ. ಸೊ ಒಬ್ಬ ಅಂಗಡಿಯವರು ತಮ್ಮ ವಸ್ತುವಿನ ಮೇಲೆ ಖರೀದಿದಾರರಿಗೆ ಈ ಕೆಳಗಿನ ರಿಯಾಯಿತಿ ನೀಡುತ್ತಾರೆ. 2 successive ಡಿಸ್ಕೌಂಟ್ ಆಫ್ ದಿ 15% ಈಚ್, ಈ ಡಿಸ್ಕೌಂಟ್ ಆಫ್ 25% ಫಾಲೋಡ್ ಬೈ ಎ ಡಿಸ್ಕೌಂಟ್ ಆಫ್ ದಿ 5%, 2 successive ಡಿಸ್ಕೌಂಟ್ಸ್ ಆಫ್ 20% and 10%, ಎ ಡಿಸ್ಕೌಂಟ್ ಆಫ್ 30% ಅಂತ. ನಾನು ನಿಮ್ಗೆ ಹೇಳಿದ್ದೆ ಅಂಡರ್ ವಿಚ್ ಸ್ಕೀಮ್ ವಿಲ್ ದಿ ಸೆಲ್ಲಿಂಗ್ ಪ್ರೈಸ್ ಇಸ್ ಮ್ಯಾಕ್ಸಿಮಮ್ ಅಂತ. ಸೆಲ್ಲಿಂಗ್ ಪ್ರೈಸ್ ಮ್ಯಾಕ್ಸಿಮಮ್ ಬರಬೇಕಂದ್ರೆ ಅದರದ್ದು ಡಿಸ್ಕೌಂಟು ಏನಿರಬೇಕು, ಕಡಿಮೆ ಇರಬೇಕು. ಸೊ ಅಂಥದ್ದು ಯಾವ್ದಿರುತ್ತೋ ಕಂಡಿಡಂದ. ಸೊ ಅಂಥದ್ದು ನಾವು ಕಂಡಿಡ್ಬೇಕಂದ್ರೆ ಫಸ್ಟ್ನೇದಾಗಿ ಒಂದೊಂದು ನೋಡ್ಕೊಂತವ್ರಿ. ಏನಂತ ಇದಕ್ಕೆ ನೋಡ್ರಿ. ಫಸ್ಟ್ನೇದಾಗಿ ಏನಿದೆ 15% ಈಚ್ ಅಂತ. ಒಂದಕ್ಕೆ 15, ಇನ್ನೊಂದು 15. ಇದ್ರದ್ದು ನಾವು ಆಲ್ರೆಡಿ ಕಂಡಿಡಿದ್ವಿ. ಇದ್ರದ್ದು ಎಷ್ಟಿತ್ತು ಇಲ್ಲಿ? ಇದ್ರದ್ದು ಆನ್ಸರು 27.75 ಅಂತ. ಇದ್ರದ್ದು ಎಷ್ಟು ಇತ್ತು? 27.75 ಬಂತು. ಸಿಂಗಲ್ ಇಕ್ವಿವೆಲೆಂಟ್ ಡಿಸ್ಕೌಂಟ್ ಅಂತ ಇದರದ್ದು. ಇದಕ್ಕೆ ಶಾರ್ಟ್ ಕಟ್ ಮೆಥಡ್ ನಾ ಹೇಳ್ತೀನಿ ಆಮೇಲೆ. ಸೊ ಅದೇ ಥರ ಇನ್ನೊಂದು ಸೆಕೆಂಡ್ ಏನಿದೆ, ಎ ಡಿಸ್ಕೌಂಟ್ ಆಫ್ 25% ಫಾಲೋಡ್ ಬೈ ಎ ಡಿಸ್ಕೌಂಟ್ ಆಫ್ ದಿ 5% ಅಂತ. ಸೆಕೆಂಡರ್ದು 25% ಕೊಟ್ಟಿದ್ದಾರೆ, ಮತ್ತೆ ಇನ್ನೊಂದು 5% ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ಲ? ಸೊ ಇದರದ್ದು ಏನೇನಾಗುತ್ತೆ ಅಂದರೆ, ಇದರದ್ದು ಸೇಮ್ ಮಾಡಿ ನೋಡಿ. 25 ಪ್ಲಸ್ 5 ಮೈನಸ್ 25 ಇಂಟು 5 ಡಿವೈಡ್ ಬೈ 100 ಅಂತ. ಸೊ ಆದ್ದರಿಂದ ಇಲ್ಲಿ ಏನು ಬರುತ್ತೆ ನಿಮಗೆ? 25 ಪ್ಲಸ್ 5 30 ಮೈನಸ್ ಇದೇನಾಗುತ್ತೆ 25 ಇಂಟು 5 125. 125 ಡಿವೈಡ್ ಬೈ 100 ಅಂದರೆ 1.25 ಅಂತ. ಸೊ ಇದೇ ನಿಮಗೆ ಸಿಗುತ್ತೆ ಇಲ್ಲಿ 30ರಲ್ಲಿ 1.25 ತಗೋಬೇಕಂದ್ರೆ 30ರಲ್ಲಿ 2 ತೆಗೀರಿ, 28.75 ಅಂತ. ಸೊ ಇದು ಆನ್ಸರ್ ಇದಕ್ಕೆ. ಅದೇ ಥರ ಥರ್ಡ್ ಒಂತ್ ಏನಿದೆ, ಥರ್ಡ್ ಒಂತು 20% ಮತ್ತು 30% ಅಂತ. 20% ಮತ್ತೆ 30% ಅಲ್ಲ, 20% ಮತ್ತೆ 10% ಅಂತ. 10%. ಸೊ ಇದರದ್ದು ಮಾಡಿದರೆ 20 ಪ್ಲಸ್ 10 ಮೈನಸ್ 20 ಇಂಟು 10 ಡಿವೈಡ್ ಬೈ 100 ಅಂತ. ಸೊ ಆದ್ದರಿಂದ ಇಲ್ಲೇನು ಸಿಗುತ್ತೆ ನಿಮಗೆ? 20 ಪ್ಲಸ್ 10 30 ಮೈನಸ್ 20 ಇಲ್ಲಿ ಈ 0 ಕ್ಯಾನ್ಸಲ್ ಆಯಿತು. ಕರೆಕ್ಟಲ್ಲ? ಅದರಿಂದ 2 ಬಂದು 2 ಅಂತ. ಇದು 28 ಆಯಿತು. 28%. ಅದೇ ಥರ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ಅವರು. ಬೇಕಿದ್ರೆ ಇನ್ನೊಂದು ಸ್ಲೈಡಲ್ಲಿ ಬರ್ರಿ. ಸೊ ಅದೇ ಥರ ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ, 30% ಅಷ್ಟೇ ಕೊಟ್ಟಿದ್ದಾರೆ ಅವರು. ಸೊ ಈ ಡಿಸ್ಕೌಂಟ್ ಆಫ್ 30% ಅಂತ. 30% ಅಷ್ಟೇ ಕೊಟ್ಟಾಗ ಇನ್ನೊಂದು ಏನು ಇರುತ್ತೆ, 0 ಇರುತ್ತಂತ. ಇನ್ನೊಂದು ಯಾವುದೇ ರೀತಿ ಕೊಟ್ಟಿಲ್ಲ ಅಂತ ಅರ್ಥ ಅದು. ಸೊ ಒಂದರದ್ದು 30%, ಇನ್ನೊಂದು ನಮ್ಗೆ ಕೊಟ್ಟಿಲ್ಲ ಅಂದ್ರೇನು 0% ಕನ್ಸಿಡರ್ ಮಾಡ್ಬೇಕು. ಅದರಿಂದ ಇದರದ್ದು ಕಂಡುಹಿಡಿದ್ರೆ 30 ಮೈನಸ್ 30 ಪ್ಲಸ್ 0 ಮೈನಸ್ 30 ಇಂಟು 0 ಡಿವೈಡ್ ಬೈ 100 ಅಂತ. ಆದ್ದರಿಂದ ನಿಮ್ಗೆ ಏನು ಸಿಗುತ್ತೆ ಇಲ್ಲಿ? 30
ಮೈನಸ್ 0. ಸೊ ಅದರ ಈಸ್ ಈಕ್ವಲ್ ಟು 30%. ಇದು 30% ಇರುತ್ತೆ, ಕರೆಕ್ಟ್ ಅಲ್ಲ? ಈಗ ನಮ್ಗೆ ಏನೇನು ಸಿಕ್ಕಿದೆ ಅಂದರೆ ಫಸ್ಟ್ನೇದಕ್ಕೆ 27.75 ಸಿಕ್ತು, ಎರಡನೇದಕ್ಕೆ ಏನು ಸಿಕ್ತು 28.75 ಸಿಕ್ತು, ಕರೆಕ್ಟ್ ಅಲ್ಲ? ಥರ್ಡ್ನೇದಕ್ಕೆ ಏನು ಸಿಕ್ತು 28% ಸಿಕ್ತು. ಸೊ ಇಷ್ಟು ಸಿಕ್ಕ ಮೇಲೆ ಮತ್ತೆ ಫೋರ್ತ್ನೇದಕ್ಕೆ 30% ಸಿಕ್ಕ ಮೇಲೆ ಅವ್ರು ಏನು ಕೇಳಿದಾರೆ, ಅಂಡರ್ ವಿಚ್ ಸ್ಕೀಮ್ ವಿಲ್ ದಿ ಸೆಲ್ಲಿಂಗ್ ಪ್ರೈಸ್ ಮ್ಯಾಕ್ಸಿಮಮ್ ಅಂತ. ಸೆಲ್ಲಿಂಗ್ ಪ್ರೈಸ್ ಯಾವ್ದಿರುತ್ತೆ ಅಂತ. ಸೊ ಸೆಲ್ಲಿಂಗ್ ಪ್ರೈಸ್ ಮ್ಯಾಕ್ಸಿಮಮ್ ಇರ್ಬೇಕಂದ್ರೆ ನಾನು ನಿಮ್ಗೆ ಹೇಳಿದ್ದೆ, ಸೆಲ್ಲಿಂಗ್ ಪ್ರೈಸ್ ಮ್ಯಾಕ್ಸಿಮಮ್ ಕೇಳಿದಾಗ ಅದರದ್ದು ಡಿಸ್ಕೌಂಟ್ ಏನಾಗಬೇಕು, ದೆನ್ ಡಿಸ್ಕೌಂಟ್ ವಿಲ್ ಬಿ ಲೆಸ್ ಅಂತ. ಅದರದ್ದು ಡಿಸ್ಕೌಂಟ್ ಲೆಸ್ ಆಗಿರ್ಬೇಕಂತ. ಡಿಸ್ಕೌಂಟ್ ಲೆಸ್ ಅಂದ್ರೆ ಡಿಸ್ಕೌಂಟ್ ಕಡಿಮೆ ಆಗಿರ್ಬೇಕು. ಸೊ ಯಾವ್ದ್ರದ್ದು ಡಿಸ್ಕೌಂಟ್ ಕಡಿಮೆ ಇರುತ್ತೆ ಅದರದ್ದು ಸೆಲ್ಲಿಂಗ್ ಪ್ರೈಸು ಜಾಸ್ತಿ ಇರುತ್ತೆ, ಕರೆಕ್ಟ್ ಅಲ್ಲ? ಇದು ಫಸ್ಟ್ನೇದ್ದು. ಎರಡನೇದ್ದು ನಿಮಗೆ ಸೆಲ್ಲಿಂಗ್ ಪ್ರೈಸು ಮಿನಿಮಮ್ ಅಂತ ಕೊಟ್ಟರೆ, ಮಿನಿಮಮ್ ಯಾವ್ದ್ರದ್ದು ಸೆಲ್ಲಿಂಗ್ ಪ್ರೈಸ್ ಮಿನಿಮಮ್ ಇರುತ್ತೆ ಅಂದರೆ ದೆನ್ ಡಿಸ್ಕೌಂಟ್ ಅದರದ್ದು ಏನಿರುತ್ತೆ, ಡಿಸ್ಕೌಂಟು ಮೋರ್ ಇರುತ್ತೆ. ಆದ್ದರಿಂದ ನಮಗೆ ಫಸ್ಟ್ನೇದು ಅಷ್ಟೇ ಕೇಳಿದಾರೆ ಅವರು, ಅಂದ್ರೆ ಯಾವ್ದಿರುತ್ತೆ ಆನ್ಸರ್. ಸೊ ಯಾವ್ದ್ರದ್ದು ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಇದೆ ಕಂಪೇರ್ ಮಾಡಿದ್ರೆ ನಮಗೆ, ಸೊ ಒಂದೇದು ಅದಕ್ಕೆ ಸ್ಕೀಮ್ ಎ 1 ಈಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ ಅಂತ. ಸೊ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಕಂಪೇರ್ ಮಾಡಿದರೆ. ಸೊ ಈ ಥರ ನೀವು ವೆರಿಫೈ ಮಾಡ್ಬೋದು. ಬಟ್ ನಿಮಗೆ ಒಂದು ಶಾರ್ಟ್ ಕಟ್ ಟ್ರಿಕ್ ಹೇಳ್ತೀನಿ ನಾನು ಇಲ್ಲಿ, ಯಾವ ಥರ ಕಂಡಿಡಿದೆ ಅಂತ. ಇನ್ ಕೇಸ್ ನಿಮ್ಗೆ ಇದೇ ಪ್ರಾಬ್ಲಮ್ ತಿಳ್ಕೊಳ್ಳಿ. ಈಗ ಒಂದೇದಕ್ಕೆ ಏನು ಕೊಟ್ಟಿದ್ರು ಅವರು 15% ಈಚ್ ಅಂತ ಕೊಟ್ಟಿದ್ರಲ್ಲ, 15% ಮತ್ತು 15%. ಎರಡನೇದು ಏನು ಕೊಟ್ಟಿದ್ರು 10% ಅಲ್ಲ, ಎರಡನೇದು 25%, 5%. ಸೊ ಎರಡನೇದು 25 ಅಲ್ಲ ಅದು. ಸೊ 25% ಮತ್ತು ಇನ್ನೊಂದು 5% ಅಂತ. ಅದೇ ಥರ ಥರ್ಡ್ ಅಂತ ಏನು ಕೊಟ್ಟಿದ್ರು ಅವರು 20%, 10% ಅಂತ. ಮತ್ತು ಫೋರ್ತ್ ಅಂತ ಏನು ಕೊಟ್ಟಿದ್ರು ಅವರು 30% ಅಷ್ಟೇ ಕೊಟ್ಟಿದ್ರು, ಕರೆಕ್ಟ್ ಅಲ್ಲ? ಬೇಕಿದ್ರೆ ಇದನ್ನು ಕೆಳಗಡೆ ಬರ್ಕೊಂಡ್ಬಿಟ್ರೆ ನಿಮ್ಗೆ ಇಲ್ಲಿ ಸ್ಪೇಸ್ ಆಗುತ್ತಾ, ಬೇಕಿದ್ರೆ ಇದನ್ನು ಕೆಳಗಡೆ ಬರೀತೀನಿ ತಟ್ಟ ಒಂದು ನಿಮಿಷ. ಸೊ ಸೆಕೆಂಡ್ ಒಂದು ಏನು ಕೊಟ್ಟಿದ್ರು ಅಂದರೆ 25%, ಸೊ 5%. ಮತ್ತು ಥರ್ಡ್ ಒಂದು ಏನಿತ್ತು ಅಂದರೆ 20%, 10%. ಫೋರ್ತ್ ಒಂದು ಏನಿತ್ತು 30% ಅಷ್ಟೇ ಇತ್ತು. ಅದು ಇನ್ನೊಂದು ಕೊಟ್ಟಿಲ್ಲ ಅಂದರೆ 0%, ಕರೆಕ್ಟ್ ಅಲ್ಲ? ಸೊ ಈ ಥರ ಕೊಟ್ಟಿದ್ರು. ಈಗ ನಮಗೆ ನೋಡಿ ಇಲ್ಲಿ ಇವೆಲ್ಲ ಕೂಡಿಸಿದ್ರೆ ನಮಗೇನು ಸಿಗುತ್ತೆ, ಇಲ್ಲಿ 30 ಸಿಗುತ್ತಿಲ್ಲ, 30. ಸೊ ಇದು 25 + 5 ಕೂಡಿಸಿದ್ರೆ 30 ಸಿಗುತ್ತೆ, ಕರೆಕ್ಟ್ ಅಲ್ಲ? ಅದೇ ಥರ 20 + 10 ಕೂಡಿಸಿದ್ರೆ 30. ಅದೇ ಥರ 30 + 0 ಕೂಡಿಸಿದ್ರೆ 30. ಸೊ ನಮಗೆ ಯಾವಾಗಲೂ ಒಂದು ಡಿಸ್ಕೌಂಟ್ ಯಾವ್ದ್ರದ್ದು ಡಿಸ್ಕೌಂಟ್ ಮ್ಯಾಕ್ಸಿಮಮ್ ಇರುತ್ತೆ, ಯಾವ್ದಾರ ಡಿಸ್ಕೌಂಟ್ ಮಿನಿಮಮ್ ಅಂತ ಕೊಟ್ಟಾಗ ನಾನು ನೋಡ್ಕೊಂಡ್ರೆ ಫಸ್ಟ್ ಅವ್ರು ಕೊಟ್ಟಿರುವಂಥದ್ದು ಎಲ್ಲ ಸರ್ದು ಪ್ಲಸ್ ನೋಡ್ಬೇಕು, ಎಲ್ಲ ಸೇಮ್ ಇದೆನಾ ಅಂತ. ಸೊ ಯಾವ್ದ್ರದ್ದು ಎಲ್ಲ ಸೇಮ್ ಇದ್ದು ಅಂದರೆ ನಿಮ್ಗೆ ಏನಾಗುತ್ತೆ, ಅವಾಗ ಇವ್ರದ್ದು ಡಿಫ್ರೆನ್ಸ್ ನೋಡ್ಬೇಕು. 15 - 15 ಏನಾಗುತ್ತೆ, ಇದ್ರದ್ದು ಡಿಫ್ರೆನ್ಸ್ 0 ಆಗುತ್ತೆ. ಅದೇ ಥರ ಇದರದ್ದು 25 - 5 ಎಲ್ಲದು ಸೇಮ್ ಕೊಟ್ಟಾಗ ನೋಡ್ಬೇಕು. ನಾನು ಹೇಳ್ತಿರೋದು ಬೇರೆ ಬೇರೆ ಕೊಟ್ಟಾಗ ಮಾಡಕ್ ಬರಲ್ಲ. ಎಲ್ಲದರದ್ದು ಸೇಮ್ ಕೊಟ್ಟಿದ್ರೆ ವ್ಯಾಲ್ಯೂಸ್ ಅಂದರೆ ಡಿಸ್ಕೌಂಟ್ ವ್ಯಾಲ್ಯೂಸ್ ಸೇಮ್ ಕೊಟ್ಟಿದ್ರೆ. ಸೊ ಇದರದ್ದು ಎಷ್ಟಾಗುತ್ತೆ, 25 - 5 20. ಅದೇ ಥರ ಇಲ್ಲಿ ನೋಡಿ 20 + 10 30. ಅದರದ್ದು ಡಿಫ್ರೆನ್ಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ 10%. ಅದೇ ಥರ 30 + 0 30 ಇರುತ್ತೆ, ಎಲ್ಲರದ್ದು ಸೇಮ್ ಸಮ್ಮು. ಇದು ಸಮ್. ಸೊ ನಿಮಗೆ ಇದರದ್ದೆಲ್ಲ ಸಮ್ ಕೂಡಿಸಿದ್ರೆ 30 ಇರುತ್ತೆ, ಬಟ್ ಅದರ ಡಿಫ್ರೆನ್ಸ್ ಮಾಡಿದ್ರೆ ನಿಮಗೆ ಇಲ್ಲಿತ್ತು 30 ಆಯಿತು. ಸೊ ಈ ಥರ ಎಲ್ಲ ಡಿಸ್ಕೌಂಟ್ಗಳದ್ದು ಸಮ್ಮು ಮಾಡಿದಾಗ 30 ಅಂದರೆ ಸೇಮ್ ಇರುತ್ತೆ. ಮತ್ತು ಅದರ ಡಿಫ್ರೆನ್ಸ್ ನೋಡಿದಾಗ ನಮ್ಗೆ ಬೇರೆ ಬರುತ್ತೆ. ಇಲ್ಲಿ 0 ಬಂತು, ಇಲ್ಲಿ 20 ಬಂತು, ಇಲ್ಲಿ 10 ಬಂತು, ಇಲ್ಲಿ 30 ಬಂತು. ಸೊ ನಾವು ಮೈನಸ್ ಮಾಡಿದಾಗ ಯಾವಾಗಲೇ ಇಲ್ಲಿ ಮೈನಸ್ ಮಾಡಿದಾಗ ಯಾವುದ್ರದ್ದು ವ್ಯಾಲ್ಯೂ ಮ್ಯಾಕ್ಸಿಮಮ್ ಇರುತ್ತಲ್ಲ ಇದೇನಿರುತ್ತೆ, ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೊಡುತ್ತಿದ್ದು, ಕರೆಕ್ಟ್ ಅಲ್ಲ? ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೊಡುತ್ತಾ ಇದು. ಇದೇನ್ ಮಾಡತ್ತಂದ್ರೆ ಒಂದು ನಿಮಿಷ, ಇದು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೊಡುತ್ತಾ, ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೊಡುತ್ತಿದ್ದು. ಸೊ ಇದರ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೊಟ್ಟರೆ ಸೆಲ್ಲಿಂಗ್ ಪ್ರೈಸ್ ನಮಗೆ ಮಿನಿಮಮ್ ಬರುತ್ತೆ, ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಇರುತ್ತೆ, ಇದರದ್ದು ಮಿನಿಮಮ್ ಇರುತ್ತೆ. ಅದೇ ಯಾವ ವ್ಯಾಲ್ಯೂ ಏನಿರುತ್ತೋ
ಡಿಸ್ಕೌಂಟು ಕಡಿಮೆ ಬಂದಿರ್ತದೆ. ಕಡಿಮೆ ಇಲ್ಲಿ ನೋಡ್ರಿ 0, 20, 30, 10 ಅದರಲ್ಲಿ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಇರುತ್ತೆ. ಸೊ ಇಲ್ಲಿ ಡಿಸ್ಕೌಂಟು ಮಿನಿಮಮ್ ಬಂತು, ಡಿಸ್ಕೌಂಟು ಮಿನಿಮಮ್ ಬಂತು. ಸೊ ಮಿನಿಮಮ್ ಬಂತಂದ್ರೆ ಯಾವುದ್ರದ್ದು ವ್ಯಾಲ್ಯೂ ಇದು ಡಿಸ್ಕೌಂಟ್ ಮಿನಿಮಮ್ ಇರುತ್ತಲ್ಲ, ಸೊ ಅದರದ್ದು ಸೆಲ್ಲಿಂಗ್ ಪ್ರೈಸ್ ಏನಿರುತ್ತೆ 3 ಇರುತ್ತೆ, ಸೆಲ್ಲಿಂಗ್ ಪ್ರೈಸು 3 ಇರುತ್ತೆ. ಕರೆಕ್ಟ್ ಅಲ್ಲ? ಸೊ ಇದೆ ನಿಮಗೆ ಗೊತ್ತಾಗಬೇಕಾದ್ರೆ. ಸೊ ಇಲ್ಲಿ ನೀವು ಈ ಥರ ನಿಮ್ಗೆ ಗೊತ್ತಿದ್ರೆ ನೀವು ಏನು ಮಾಡ್ಬೋದು, ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ಡಿಸ್ಕೌಂಟ್ ಮಿನಿಮಮ್ ಇದು. ಆದ್ದರಿಂದ ನಮ್ಗೆ ಈಸಿಯಾಗಿ ಹೇಳ್ಬೋದು ನಾವು ಯಾವ್ದ್ರದ್ದು ಡಿಸ್ಕೌಂಟ್ ಮಿನಿಮಮ್ ಇರುತ್ತೆ ಅದರದ್ದು ಸೆಲ್ಲಿಂಗ್ ಪ್ರೈಸ್ 3 ಇರುತ್ತೆ. ಸೊ ಇಲ್ಲಿ ನೋಡಿ ಸೆಲ್ಲಿಂಗ್ ಪ್ರೈಸ್ ಯಾವ್ದಾದ್ರು 3 ಇದೆ, 1 ಇದಕ್ಕೆ 3 ಇದೆ, ಅದಕ್ಕೆ ಈ ಥರ ಡೈರೆಕ್ಟಾಗಿ ನಾವು ಟಿಕ್ ಮಾಡೋದು. ನೀವು ಈ ಥರನೂ ಕೆಲವೊಬ್ರು ವೆರಿಫೈ ಮಾಡುವಂತೆ ಮಾಡ್ಬೋದು. ಬಟ್ ಎಕ್ಸಾಮಲ್ಲಿ ನಮಗೆ ಟೈಮ್ ಸಲುವಾಗಿ ಶಾರ್ಟ್ ಅಪ್ರೋಚ್ ಮಾಡ್ಬೇಕಂದ್ರೆ ನೀವು ಈ ಥರ ಮಾಡೋದೇ ಬೆಸ್ಟ್ ಅಂತ ನಾನು ಥಿಂಕ್ ಮಾಡೋದಂತ. ಸೊ ಈ ಥರನೂ ಮಾಡ್ಬೋದು. ಇದನ್ನು R ಅಂತ ಬರಿತೀನಿ. ಓಕೆ, R. ಒಂದು ನಿಮಿಷ, ಸಾರಿ, ಒಂದು ಎಮರ್ಜೆನ್ಸಿ ಕಾಲ್ ಇತ್ತು. ಸೊ ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಡಿಸ್ಕೌಂಟು ಅದರದ್ದು ಸಮ್ಮು ಈಕ್ವಲ್ ಇದ್ದಾಗ ಎಲ್ಲ ಸರದ್ದು, ಸೊ ನಾವು ಅದರಲ್ಲಿ ಮೈನಸ್ ಮಾಡಿದಾಗ ಯಾವುದೇ ಡಿಸ್ಕೌಂಟಲ್ಲಿ ವ್ಯಾಲ್ಯೂ ಲೋ ಇರುತ್ತಲ್ಲ ಅದರದ್ದು SP ಸೆಲ್ಲಿಂಗ್ ಪ್ರೈಸು 3 ಇರುತ್ತೆ. ಯಾವುದ್ರದ್ದು ಡಿಸ್ಕೌಂಟ್ ಮ್ಯಾಕ್ಸಿಮಮ್ ಇರುತ್ತೆ ಅದ್ರ ಸೆಲ್ಲಿಂಗ್ ಪ್ರೈಸು ಮಿನಿಮಮ್ ಇರುತ್ತೆ. ಸೊ ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್, ಸೊ ಅದೇ ಥರ ನೆಕ್ಸ್ಟ್ 4th ಪ್ರಾಬ್ಲಮ್ ನೋಡ್ರಿ. ಎ ಸಿಂಗಲ್ ಡಿಸ್ಕೌಂಟ್ ಇಕ್ವಾಲೆಂಟ್ ಟು ಎ ಸೀರೀಸ್ ಡಿಸ್ಕೌಂಟ್ ಆಫ್ ದಿ 60%, 70% ಆ್ಯಂಡ್ 80%. ಸೊ ನಾನು ನಿಮ್ಗೆ 3 ವೇರಿಯೇಬಲ್ ಕೊಟ್ಟಾಗ ಯಾವ ಥರ ಮಾಡ್ಬೋದು ಅಂತ ಒಂದು ಫಾರ್ಮುಲಾ ಹೇಳಿದ್ದೆ. ಸೊ ಕೆಲವೊಬ್ರು ನೀವು ಇನ್ ಕೇಸ್ ಫಾರ್ಮುಲಾ ಅಪ್ಲೈ ಮಾಡಿದರೆ ಮಾಡ್ಬೋದು, ಅಥವಾ ಫಾರ್ಮುಲಾ ಬೇಡ ಬೇರೆ ಶಾರ್ಟ್ಕಟ್ ಮೆಥಡ್ ಅಂದ್ರೆ ಹೇಳ್ತೀನಿ. ನಾನು ಫಾರ್ಮುಲಾಕಿನ ನಾನು ಬೆಸ್ಟ್ ಅಂದರೆ ರೇಷಿಯೋ ಮೆಥಡ್ ನೀವು ಅಪ್ಲೈ ಮಾಡಿದರೆ ನಿಮ್ಗೆ ಈಸಿಯೆಸ್ಟ್ ವೇಯಲ್ಲಿ ಸಿಗ್ಬಿಡುತ್ತೆ ಆನ್ಸರ್. ಸೊ ರೇಷಿಯೋ ಮೆಥಡಲ್ಲಿ ನೋಡಿ ಇಲ್ಲಿ ಏನಂತಿದೆ, ರೇಷಿಯೋ ಮೆಥಡಲ್ಲಿ ಸೊ ಫಸ್ಟ್ನೇದಾಗಿ ನಾನು ನಿಮ್ಗೆ ಹೇಳಿದ್ದೆ 60% ವ್ಯಾಲ್ಯೂ ಎಷ್ಟು, ಸೊ 3/5 ಅಂತ. ರೇಷಿಯೋದಲ್ಲಿ 70% ವ್ಯಾಲ್ಯೂ ಎಷ್ಟು ಸಿಗುತ್ತಾ, ಸೊ 7/10 ಅಂತ. ಅದೇ ಥರ 80% ವ್ಯಾಲ್ಯೂ ಎಷ್ಟಿರುತ್ತಾ, ಸೊ 4/5 ಅಂತ. ಇನ್ ಕೇಸ್ ಈ ಥರ ನಾನು ರೇಷಿಯೋದಲ್ಲಿ ಬರೀತಿದ್ರೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಸೊ ಪರ್ಸೆಂಟೇಜ್ ಚಾಪ್ಟರ್ಲಿ ನಾನು ಕ್ಲಿಯರ್ ಕಟ್ ಹೇಳಿದ್ದೀನಿ. ಸೊ ಅರ್ಥ ಮಾಡ್ಕೋಬೋದು. 60/100 ಅಂದರೆ 3/5 ಅಂತ ಬರುತ್ತೆ. ಸೊ ಫಸ್ಟ್ನೇದಾಗಿ ನಮ್ಗೇನು ಬೇಕು, ಫಸ್ಟ್ ಇನಿಷಿಯಲ್ ವ್ಯಾಲ್ಯೂ ಮತ್ತು ಇದು ರೇಷಿಯೋ ಫೈನಲ್ ವ್ಯಾಲ್ಯೂ ಅಂತ, ಫೈನಲ್ ವ್ಯಾಲ್ಯೂ. ಸೊ ಇನಿಷಿಯಲ್ ನೋಡಿ 3/5 ಇತ್ತು. ಸೊ ಇನಿಷಿಯಲ್ ಎಷ್ಟಿತ್ತು, 5 ಇತ್ತು. ಅದರಲ್ಲಿ 3 ತೆಗೆದುಬಿಟ್ರೆ ಎಷ್ಟು ಉಳಿತು, 2 ಉಳಿತು. ಅದೇ ಥರ 10 ಇತ್ತು ಇನಿಷಿಯಲ್ ವ್ಯಾಲ್ಯೂ 10, ಅದರಲ್ಲಿ 7 ತೆಗೆದುಬಿಟ್ರೆ ಎಷ್ಟು ಉಳಿತು, 3 ಉಳಿತು. ಅದೇ ಥರ ಇನಿಷಿಯಲ್ ವ್ಯಾಲ್ಯೂಲಿ 5 ಇತ್ತು, ಅದರದ್ದು 4 ತೆಗೆದ್ರೆ 1 ಉಳಿತು. ಕರೆಕ್ಟ್ ಅಲ್ಲ? ಇದು 1 ಇದು. ಸೊ 1. ಸೊ ಎಲ್ಲದನ್ನು ನಾವು ಮಾಡಿದಾಗ ಇಲ್ಲಿ ನೋಡ್ರಿ 2 1 2 5 ಅಂತ. ಆದ್ದರಿಂದ 5 × 5 × 5 ಎಷ್ಟಾಗುತ್ತೆ, 5 3 ಅಲ್ಲ 5 ಕ್ಯೂಬ್ 125 ಅಂತ. ಸೊ ಅದರಿಂದ ಈ ಕಡೆ ಎಷ್ಟು ಉಳಿತು, 3 ಉಳಿತು. ಸೊ ಇಲ್ಲಿ ಇನಿಷಿಯಲ್ ವ್ಯಾಲ್ಯೂ 125 ಇತ್ತು, ಆಮೇಲೆ ಡಿಸ್ಕೌಂಟೆಡ್ ಆಗಿ ಎಷ್ಟಾಗಿದೆ, 3 ಬಂದಿದೆ. ಅಂದರೆ ಡಿಫ್ರೆನ್ಸ್ ಎಷ್ಟಿದೆ, 122. ಸೊ ಯಾವುದ್ರದ್ದು ಮೇಲೆ, 125 ಮೇಲೆ ಇಂಟು 100 ಅಂತ. ಸೊ ಇದು 1 ಇದು. ಸೊ 125 ಐದ್ಲೆ 25 4 ಅಂತ. ಆದ್ದರಿಂದ ಗುಣಾಕಾರ ಮಾಡಿದಾಗ 4 8 4 8 4 1 ಸೊ 5. ಈಗ ನೀವು ಕಡಿತ ಹೊಡೆದ್ರೆ ನಿಮಗೇನು ಸಿಗುತ್ತಾ, 5 9 45. ಕರೆಕ್ಟ್ ಅಲ್ಲ? 5 9 45 ಆಯಿತು. ಸೊ 38 ಆಯಿತು. 38 ಕರೆಕ್ಟ್ ಅಲ್ಲ? 38 ಅಂದರೆ 5 35 ಮತ್ತು 30 ಉಳಿತು. ಸೊ 0.6% ಅಂತ. 97.6% ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನಿಮಗೆ ರೇಷಿಯೋ ಮೆಥಡಲ್ಲಿ ಮಾಡಿದರೆ ಈಸಿಯಾಗಿ ಆನ್ಸರ್ ಸಿಗ್ಬಿಡುತ್ತೆ. ಸೊ ನೆಕ್ಸ್ಟ್ ಅದೇ ಥರ ನೋಡಿ ಇನ್ನೊಂದು. ಸೊ ಅದೇ ಥರ ಸೊ ಇಲ್ಲಿ 10% ಅಲ್ಲ 20%, 35% ಆ್ಯಂಡ್ 10% ಸಿಂಗಲ್ ಎಕ್ವಿವೆಲೆಂಟ್ ಡಿಸ್ಕೌಂಟ್ ಇರುತ್ತೆ ಅಂತ. ಸೊ ಇದು ಇನಿಷಿಯಲ್ ವ್ಯಾಲ್ಯೂ, ರೇಷಿಯೋ ಇದು ಫೈನಲ್ ವ್ಯಾಲ್ಯೂ ಇದು. ಸೊ ನಿಮಗೆ 20% ವ್ಯಾಲ್ಯೂ ನಿಮಗೆ ಹೇಳಿದ್ದೆ ನಾನು 1/5 ಅಂತ. ಅದೇ ಥರ 35% ವ್ಯಾಲ್ಯೂ ಏನಿರುತ್ತೆ 7/20 ಅಂತ. ಸೊ ಇನ್ನೊಂದು 10% ವ್ಯಾಲ್ಯೂ ಅಂದರೆ ಏನಿರುತ್ತೆ 1/10 ಅಂತ. ಇದನ್ನು ನೀವು ಮಾಡಿರಲಿ. ಇನಿಷಿಯಲ್ ವ್ಯಾಲ್ಯೂ 5 ಇತ್ತು, ಅದರಲ್ಲಿ 1 ತೆಗೆದುಬಿಟ್ರೆ 4 ಉಳಿತು. ಸೊ ಅದೇ ಥರ 20 ಇದ್ದಿದ್ದು ಇದೇನಾಗುತ್ತೆ 13 ಆಗುತ್ತೆ. ಅದೇ ಥರ 10 ಇದ್ದಿದ್ದು ಏನಾಗುತ್ತೆ, ರೇಷಿಯೋ 9 ಆಗುತ್ತೆ. ಕರೆಕ್ಟಲ್ಲ? ಸೊ ಇಲ್ಲಿ ಕಟ್ತಾ ಹೊಡ್ರಿ 4 1 4 5 ಅಂತ. ಸೊ ರೇಷಿಯೋದಲ್ಲಿ ಬರೆದಾಗ ನಾವು ಈ ಸೈಡ್ ವ್ಯಾಲ್ಯೂ ಆ ಕಡೆ ಸೈಡಲ್ಲಿ ಯಾವುದಾದ್ರು ಕಟ್ತಾ ಹೋದರೆ ಕಟ್ತಾ ಹೊಡಬೇಕು. ಸೊ ಅದರಿಂದ 5 5 25 25 × 10 250. ರೇಷಿಯೋ 13 9 117 ಅಂತ. ಸೊ 250ರಲ್ಲಿ 117 ತೆಗೆದ್ರೆ ಎಷ್ಟು ಉಳಿತು, ಸೊ 3
ಮತ್ತು 4ರಲ್ಲಿ 1 ತೆಗೆದ್ರೆ 3, 2ರಲ್ಲಿ 1 ತೆಗೆದ್ರೆ 1. ಸೊ 133 ಡಿವೈಡ್ ಬೈ 250 ಇಂಟು 100 ಅಂತ ಕರೆಕ್ಟಲ್ಲ. 20 ಇದು 1 0 ಇದು 1 0 ಕ್ಯಾನ್ಸಲ್, ಮತ್ತು 5 2ಲೆ 5 5ಲೆ. ಸೊ ಇದನ್ನು ನೀವು ಗುಣಾಕಾರ ಮಾಡಿದರೆ ಏನು ಸಿಗುತ್ತೆ ನಿಮಗೆ? 266 ಡಿವೈಡ್ ಬೈ 5 ಅಂತ. ಸೊ ನೀವು ಇದನ್ನು ಡಿವೈಡ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ಆನ್ಸರು? 5 5ಲೆ 25 ಕರೆಕ್ಟಲ್ಲ. 5 5 25, 16 ಉಳಿತು, 5 3ಲೆ 15 ಮತ್ತು 0.2% ಅಂತ. ಸೊ 53.2% ಇಸ್ ದಿ ರೈಟ್ ಆನ್ಸರ್ ಅಂತ. ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿದೆ. ಸೊ ಇಷ್ಟು ಸಕ್ಸೆಸಿವ್ ಡಿಸ್ಕೌಂಟ್ ರಿಲೇಟೆಡ್ ಇರುವಂಥ ಒಂದು ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ಏನಿದೆ, ಸೀರೀಸ್ ಮೆಥಡ್ ಅಂತ. ಸೊ ಸೀರೀಸ್ ಮೆಥಡ್ ನಾನು ಆಲ್ರೆಡಿ ಪರ್ಸೆಂಟೇಜ್ ಕ್ಲಾಸಲ್ಲಿ ಮಾಡ್ತೀನಿ, ಬಟ್ ಅಲ್ಲಿ ಪರ್ಸೆಂಟೇಜಲ್ಲಿ ಬೇರೆ ಥರ ಕಾನ್ಸೆಪ್ಟ್ ಬರ್ತವೆ, ಇಲ್ಲಿ ಬೇರೆ ಥರ ಅಂತ. ಅಲ್ಲಿ ಏನಂತ ಸಕ್ಸೆಸಿವ್ ಪರ್ಸೆಂಟೇಜ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಇಲ್ಲಿ ಸಕ್ಸೆಸಿವ್ ಡಿಸ್ಕೌಂಟ್ ಪರ್ಸೆಂಟೇಜ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೇಮ್ ಮೆಥಡ್ ಏನಿಲ್ಲ, ಒಂದು ಇನಿಷಿಯಲ್ ವ್ಯಾಲ್ಯೂನು ಕೊಟ್ಟು ಏನು ಮಾಡ್ತಾರೆ ಅವರು, ಸಮಥಿಂಗ್ ಏನೋ ಇನಿಷಿಯಲ್ ವ್ಯಾಲ್ಯೂ ಕೊಟ್ಟು ಅದ್ರ ಡಿಸ್ಕೌಂಟ್ ವ್ಯಾಲ್ಯೂ ಸಕ್ಸೆಸಿವ್ ಡಿಸ್ಕೌಂಟ್ ಕೊಟ್ಟು ಈಸ್ ಈಕ್ವಲ್ ಟು ಒಂದು ಫೈನಲ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ನಮಗೆ ಒಂದು ಫೈನಲ್ ವ್ಯಾಲ್ಯೂ ಕಂಡುಹಿಡಿ ಅಂತಾರೆ, ಇಲ್ಲಾಂದರೆ ಒಂದು ಇನಿಷಿಯಲ್ ವ್ಯಾಲ್ಯೂ ಕಂಡುಹಿಡಿದು ಕೊಟ್ಟಿರ್ತಾರೆ. ಸೊ ಇದ್ರ ಮೇಲೆ ಮಾಡೋದು ನಾವು. ಸೊ ನೋಡೋಣ ನಮಗೆ ಯಾವ ಥರ ಸೀರೀಸ್ ಮೆಥಡಲ್ಲಿ ಕ್ವಶನ್ಸ್ ಇದಾವೆ ಅಂತ. ಫಸ್ಟ್ ಕ್ವಶನ್, ಎ ಡಿಸ್ಕೌಂಟ್ ಆಫ್ 10% ಈಸ್ ಆಫರ್ಡ್ ಆನ್ ದಿ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಇಫ್ ದ ಪೇಮೆಂಟ್ ಈಸ್ ಮೇಡ್ ಆನ್ಲೈನ್ an additional discount of the 5% is given to credit card holders. A person who wishes to buy a watch priced at 60,000 by paying online through credit card, how much does he need to pay ಅಂತ. ಸೊ ಏನು ಮಾಡ್ತಾನೆ ಅಂದರೆ, ಆನ್ಲೈನ್ನಲ್ಲಿ ಪಾವತಿ ಮಾಡಿದರೆ ಒಂದು ವಸ್ತುವಿನ ಬೆಲೆಯ ಮೇಲೆ 10% ರಿಯಾಯಿತಿ ನೀಡಲಾಗುತ್ತೆ. ಸೊ ಅದೇ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಏನು ಮಾಡ್ತಾನೆ, ಮತ್ತೆ 5% ಹೆಚ್ಚು ಕೊಡ್ತಾರೆ ಅವನಿಗೆ ಡಿಸ್ಕೌಂಟ್. ಸೊ ಅವನು ಒಂದು 60,000 ಒಂದು ಸಾಮಾನು ತೊಗೊಂಡು ಅವನೇನು ಮಾಡ್ತಾನೆ, ಕ್ರೆಡಿಟ್ ಕಾರ್ಡ್ ಥ್ರೂ ಬಿಲ್ ಪೇಮೆಂಟ್ ಮಾಡಿದಾಗ ಅವನಿಗೆ ಬರುವಂಥ ಟೋಟಲ್ ಫೈನಲ್ ವ್ಯಾಲ್ಯೂ ಎಷ್ಟಿತ್ತು ಅಂತ ಕೇಳಿದಾನೆ. ಸೊ ನಮಗೆ ಸ್ಟಾರ್ಟಿಂಗಲ್ಲಿ ವ್ಯಾಲ್ಯೂ ಎಷ್ಟಿತ್ತು, 60,000ಕ್ಕೆ ಒಂದು ವಸ್ತು ತೊಗೊಂಡಿದ್ದ, ಕರೆಕ್ಟಲ್ಲ. ಸೊ ನೀವು ಇದನ್ನು 2 ಮೆಥಡಲ್ಲಿ ಮಾಡ್ಬೋದು. ನಾನು 2 ಮೆಥಡ್ ತೋರಿಸ್ತೀನಿ. ಸೊ ಮೆಥಡ್ 1 ಆ್ಯಸ್ ಯೂಸಲ್ ಆಗಿ ನೀವು ಸೀರೀಸ್ ಮೆಥಡ್ ಥರ ಮಾಡಿದರೆ, ಸೊ ನಿಮಗೆ 60,000 ಒಂದು ವ್ಯಾಲ್ಯೂ ಇತ್ತು, ಕರೆಕ್ಟಲ್ಲ. 60,000 ನಾವು ವ್ಯಾಲ್ಯೂ ತೊಗೊಂಡ್ಮೇಲೆ ನಮಗೆ ಫಸ್ಟ್ನೇದಾಗ ಎಷ್ಟು ಅವರು ಆಫರ್ ಕೊಟ್ಟಿದ್ರು, 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ 100ರಲ್ಲಿ 10 ತೆಗೆದ್ರೆ ಎಷ್ಟು, 90 ಡಿವೈಡ್ ಬೈ 100 ಅಂತ. ಸೊ ಇಂಟು ಆಮೇಲೆ ಏನು ಮಾಡ್ತಾರೆ, ಅದೇ ಅಮೌಂಟ್ನು ಅವನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದರೆ ಅವನಿಗೆ 5% ಡಿಸ್ಕೌಂಟ್ ಕೊಡ್ತಾರಂತ, ಇನ್ನು 5% ಎಕ್ಸ್ಟ್ರಾ ಕೊಡ್ತಾರಂತ ಅವನಿಗೆ. ಸೊ ಅವ್ನು ಲಾಸ್ಟಿಗೆ ಪೇಮೆಂಟ್ ಯಾವ ಥರ ಆನ್ಲೈನು ಮಾಡ್ತಾನೆ, ಮತ್ತು ಅದನ್ನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಮಾಡ್ತಾನಂತೆ. ಸೊ ಅದರಿಂದ 5% ಡಿಸ್ಕೌಂಟ್ ಕೊಟ್ಟಿದ್ರೆ ಎಷ್ಟು ಉಳಿತು, ಸೊ 100ರಲ್ಲಿ 5 ತೆಗೆದ್ರೆ 95 ಡಿವೈಡ್ ಬೈ 100 ಈಸ್ ಈಕ್ವಲ್ ಟು ಅವನಿಗೆ ಫೈನಲ್ ವ್ಯಾಲ್ಯೂ ಬೇಕು. ಫೈನಲ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಸೊ ಅದನ್ನು ನೀವು ಎಕ್ಸ್ ಅಂತ ಬರ್ಕೊಳ್ಳಿ, ಕರೆಕ್ಟಲ್ಲ. ಆದ್ದರಿಂದ ಇಲ್ಲಿ 00 ಇಲ್ಲಿ 00 ಕ್ಯಾನ್ಸಲ್ ಆಗಿ 4 0 ಕ್ಯಾನ್ಸಲ್ ಆದರು. ಸೊ ಇದನ್ನು ಗುಣಾಕಾರ ಮಾಡಿದರೆ 6 54 ಇಂಟು 95 ಈಸ್ ಈಕ್ವಲ್ ಟು ಎಕ್ಸ್ ಅಂತ. ಸೊ ನಾನು ನಿಮಗೆ ಪರ್ಸೆಂಟೇಜಲ್ಲಿ ಒಂದು ಡಿಜಿಟಲ್ ಸಮ್ ಒಂದು ಕಾನ್ಸೆಪ್ಟ್ ಹೇಳಿದ್ದೆ, ಕರೆಕ್ಟಲ್ಲ. ಡಿಜಿಟಲ್ ಸಮ್ ಕಾನ್ಸೆಪ್ಟಲ್ಲಿ ನಿಮಗೆ ಇವು ಕೊಟ್ಟಿರುವಂಥ ಸಂಖ್ಯೆಗಳದ್ದು ನಾವು ಪ್ಲಸ್ ಮಾಡ್ಕೋಬೇಕು. ಸೊ 5 4 9 ಇಂಟು, ಸೊ 9 ಮತ್ತು 5 ನಡುವೆ ಕೂಡಿಸಿದಾಗ ಮತ್ತೆ ನಮಗೆ ಇಲ್ಲಿ 9 ಸ್ಕಿಪ್ ಮಾಡಿ 5 ಕೂಡಿಸ್ಬೇಕು. 5 ಸೊ 9 45 5 9 ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಕೊಟ್ಟಿರುವಂಥದ್ದು ಯಾವ್ದು ಡಿಜಿಟಲ್ ಸಮ್ 9 ಬರುತ್ತಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ. ನೋಡ್ರಿ ಫಸ್ಟ್ನೇದಾಗಿ 6 2 8 8 9 ಇದು ಬರಲ್ಲ, 5 ಬರುತ್ತೆ ಇಲ್ಲಿ ಡಿಜಿಟಲ್ ಸಮ್. ಅದೇ ಥರ ಇದ್ರದ್ದು 5 1 6 6 3 9 ಇದ್ರ ಡಿಜಿಟಲ್ 9. ಅದೇ ಥರ 6 1 7 7 2 9. ಸೊ ಇದ್ರ ಡಿಜಿಟಲ್ ಸಮ್ 5 ಅಂತ. ಅದೇ ಥರ 5 3 8 8 9. ಸೊ ನಮಗೆ ಇಲ್ಲಿ ಆಪ್ಷನ್ ಎಷ್ಟಿದೆ, 2 ಡಿಜಿಟಲ್ ಸಮ್ 9 ಬಂದಿದೆ. ಅಂದರೆ ನಾವು ಆ ಥರ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಏನಾಗುತ್ತೆ, ತಪ್ಪಾಗುತ್ತೆ. ಅದಕ್ಕೆ ನಾವು ಏನು ಮಾಡ್ಬೋದು ಅಂದರೆ ಕ್ಯಾಲ್ಕುಲೇಷನ್ ಮಾಡಿದರೆ ಬೆಸ್ಟ್ ಅಂತ. ಸೊ 540 ಇಂಟು 95 ಈಸ್ ಈಕ್ವಲ್ ಟು ಎಕ್ಸ್ ಅಂತಿತ್ತು. ಸೊ ಗುಣಾಕಾರ ಮಾಡಿ ನೋಡಿ, ಇಲ್ಲಿ 540 ಇಂಟು 95 ಗುಣಾಕಾರ ಮಾಡಿದಾಗ ನಮಗೆ ಏನು ಸಿಗುತ್ತೆ, 5 5 4 20 5 25 27 ಪ್ಲಸ್ 9 4 36 3 ಕೈಲ 9 45 48. ಆದ್ದರಿಂದ 0 13 1 ಕೈಲ 11 1 ಕೈಲ 5. ಸೊ 51 ಇಲ್ಲ 0. ಸೊ 51,300 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ ಅಂತ. ನಮಗೆ ಫೈನಲ್ ವ್ಯಾಲ್ಯೂ ಎಷ್ಟು ಸಿಗುತ್ತೋ ಡಿಸ್ಕೌಂಟೆಡ್ ಆಗಿ 51,300 ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಸೊ ಈ ಥರ ನೀವು ಮಾಡಿದರೆ ಇದು ಮೆಥಡ್ 1 ಅಲ್ಲಿ. ಮೆಥಡ್ 2 ಅಲ್ಲಿ ಮಾಡ್ಬೇಕಾದ್ರೆ ಯಾವ ಥರ ಅಂದರೆ, ಮೆಥಡ್ 2 ಅಲ್ಲಿ ನೀವು ಮಾಡಬೇಕಾದ್ರೆ ಸೇಮ್ ಅದೇ ಥರ ಹೆಂಗಂತಂದರೆ, ರೇಷಿಯೋ ಮೆಥಡಲ್ಲಿ
ಕರೆಕ್ಟ್ ಅಲ್ಲ. ಸೊ ನಮಗೆ ಇನಿಷಿಯಲ್ ವ್ಯಾಲ್ಯೂ ಮತ್ತೆ ರೇಷಿಯೋ ಫೈನಲ್ ವ್ಯಾಲ್ಯೂ ಅಂತ. ಫೈನಲ್ ವ್ಯಾಲ್ಯೂ ಈಗ ನಮಗೆ ಫಸ್ಟ್ ಡಿಸ್ಕೌಂಟ್ ಇವರು ಎಷ್ಟು ಕೊಟ್ಟಿದ್ರು, 10% ಡಿಸ್ಕೌಂಟ್ ಕೊಟ್ಟಿದ್ರು. ಸೊ 10% ಅಂದ್ರೆ ಏನು, 100ರಲ್ಲಿ 10 ತೆಗೆದ್ರೆ 90 ಉಳಿತು. ಅದೇ ಥರ 5% ಡಿಸ್ಕೌಂಟ್ ಕೊಟ್ಟರು. ಆಮೇಲೆ 5% ಡಿಸ್ಕೌಂಟ್ ಅಂದ್ರೆ 100ರಲ್ಲಿ 5 ತೆಗೆದ್ರೆ ಎಷ್ಟು, 95 ಅಂತ. ಸೇಮ್ ಅದೇ ಥರನೇ ಇರುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಸೊ ಇಲ್ಲಿ 1 0 ಇಲ್ಲಿ 1 0 ಕ್ಯಾನ್ಸಲ್. ಅದೇ ಥರ ಇಲ್ಲಿ 5 2 10 5 19 ಅಂತ. ಆದ್ದರಿಂದ ಇಲ್ಲೇನಾಗುತ್ತೆ, 2 × 100 200 ರೇಷಿಯೋ 19 171 ಅಂತ. ಕರೆಕ್ಟ್ ಅಲ್ಲ, 19 171. ಸೊ ಈಗ ನಮಗೆ ಇನಿಷಿಯಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರು ಅವರು, 200. ಅಂದರೆ 200 ಇದ್ರದ್ದು ವ್ಯಾಲ್ಯೂ ಅದು 60,000. ಇಲ್ಲಿ ಕೊಟ್ಟಿದ್ರಲ್ಲ ಅವನು ಪೇಮೆಂಟ್ ಎಷ್ಟಿರುತ್ತೆ ವಾಚಂದು 60,000 ಅಂತ. ಆದ್ದರಿಂದ 200 ವ್ಯಾಲ್ಯೂ 600 ವ್ಯಾಲ್ಯೂ 60,000 ವ್ಯಾಲ್ಯೂ 200 ಇದ್ದಾಗ ನಮಗೆ 171 ವ್ಯಾಲ್ಯೂ ಏನು ಸಿಗುತ್ತೆ ಕಂಡಿಡು. ಸೊ ಇಲ್ಲಿ 00 ಇಲ್ಲಿ 00 ಕ್ಯಾನ್ಸಲ್, 2 1 2 30 ಅಂತ. ಸೊ 300 × 171 ಗುಣಾಕಾರ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಅಂತ. ಸೊ 3 1 3 3 21 2 ಕೈಲ 3 1 3 5 ಅಂತ. ಸೊ ನೀವು ಈ ಥರನೂ ಮಾಡ್ಬೋದು ಅಂತ ಆನ್ಸರ್. ಸೊ ಎಷ್ಟು, 51,300 ಇಸ್ ದಿ ರೈಟ್ ಆನ್ಸರ್. ನೀವು ಯಾವ ಥರ ಮಾಡಿದ್ರೆ ನಮಗೆ ಆನ್ಸರ್ ಒಂದೇ ಬರುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೊಂದು ನೋಡಿ ಏನಿದೆ. An article is sold at 3 successive discount of 10%, 20%, 25%. If the selling price of the article is 2,592, then what is the market price of the article ಅಂತ. ಸೊ ನಾನು ನಿಮ್ಗೆ ಹೇಳಿದ್ದೆ ನೀವು 3 ಮೆಥಡಲ್ಲಿ ಮಾಡ್ಬೋದು, 2 ಮೆಥಡ್ ಮಾಡ್ಬೋದು. ಸೊ ನಾನು ರೇಷಿಯೋ ಮೆಥಡ್ನ ಅಪ್ಲೈ ಮಾಡ್ತೀನಿ. ಇಲ್ಲಿ ರೇಷಿಯೋ ಮೆಥಡ್ ಪ್ರಕಾರ ನಮಗೆ ಇದೆ, ಇದು ಮಾರ್ಕೆಟ್ ಪ್ರೈಸು, ಇದು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ. ಸೊ ನಮಗೆ 10% ಡಿಸ್ಕೌಂಟ್ ಕೊಟ್ಟಿದ್ರೆ ಅಂದರೆ ಎಷ್ಟು, 100ರಲ್ಲಿ 10. ಸೊ 10% ನಮಗೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟಿರುತ್ತೆ, 10% ಫ್ರ್ಯಾಕ್ಷನ್ ವ್ಯಾಲ್ಯೂ 1/10 ಅಂತ. ಅದೇ ಥರ 20% ಫ್ರ್ಯಾಕ್ಷನ್ ವ್ಯಾಲ್ಯೂ 1/5. ಅದೇ ಥರ 25% ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟಿರುತ್ತೆ, 1/4 ಅಂತ. ಸೊ ಬರ್ಕೊಂಬಿಡಿ, ಅದೇನಿದೆ 10 ರೇಷಿಯೋ 9, 5 ರೇಷಿಯೋ 4, ಅದೇ ಥರ 4 ರೇಷಿಯೋ 3 ಅಂತ. ಸೊ ಎಲ್ಲ ಸದ್ ಮಾಡಿದಾಗ ನಮಗೆ ಏನು ಕೊಟ್ಟಿದೆ, ನಾನು ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಕೊಟ್ಟಿದ್ದೀನಿ ಎಷ್ಟು, 2,592 ಅಂತ. ಸೊ ಇದನ್ನು ಆಮೇಲೆ ಬರ್ಕೊಂಬಿಡಿ. ಸೊ ಇಲ್ಲಿ 4 ಇಲ್ಲಿ 4 ಕ್ಯಾನ್ಸಲ್ ಆಯಿತು. ಆಮೇಲೆ ನೋಡುತ್ತಾ 10 5 50 ರೇಷಿಯೋ 9 3 27 ಅಂತ. ಕರೆಕ್ಟಲ್ಲ, 27. ಆದ್ದರಿಂದ ನಮಗೆ ಇಲ್ಲಿ ಎಷ್ಟು ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ, 2,592 ಅಂತ. ಸೊ ಇದರದ್ದು ವ್ಯಾಲ್ಯೂ 2,592 ಇದೆ ಅಂದರೆ ಸೊ ಇದರದ್ದು ವ್ಯಾಲ್ಯೂ ಏನು ಬರುತ್ತೆ ಅಂತ. ಆದ್ದರಿಂದ ನೀವು ಇದನ್ನು ಈ ಥರನೂ ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಡಿವೈಡ್ ಮಾಡಿಬಿಟ್ರಿ. ಇಲ್ಲಿ ಏನಂತ, 2,592 ಡಿವೈಡೆಡ್ ಬೈ 27 × 50 ಅಂತ. ಸೊ ಈ ಥರ ಬರೆದ್ರೆ ನಿಮ್ಗೆ ಈಸಿಯಾಗಿ ಸಿಗ್ಬಿಡುತ್ತೆ. ಸೊ ಇಲ್ಲಿ ನೋಡ್ರಿ, ಯಾವ ಮಗ್ಗಿಂದ ಹೋಗುತ್ತಿದ್ದು, 9 3 27, 9 2 18, ಕರೆಕ್ಟ್ ಅಲ್ಲ. ಸೊ 79 ಉಳಿತು, 9 8 72, 9 8 72, 3 1 3 9 27, 3 9 27, 3 6 18 ಅಂತ. ಒಂದು ನಿಮಿಷ, 3 9 27, 3 6 18 × 50 ಎಷ್ಟು ಗುಣಾಕಾರ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೋ, 5 3 5 6 30, 5 3 5 45 48. ಸೊ 4800 ಇಸ್ ದಿ ರೈಟ್ ಆನ್ಸರ್ ಅಂತ. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೀವು ಈ ಥರ ಮಾಡ್ಬೋದು. ಇದನ್ನು ಇಲ್ಲಿ ಇನಿಷಿಯಲ್ ವ್ಯಾಲ್ಯೂ ಅನ್ಕೋರಿ, ಅಥವಾ ಇದನ್ನು MP ಅನ್ಕೋರಿ. ಇದು ಫೈನಲ್ ವ್ಯಾಲ್ಯೂ ಅಂತ. ಇದು ಫೈನಲ್ ವ್ಯಾಲ್ಯೂ ಅಂದ್ರೇನು, ಇದು SP ಅಂತ. ಸೆಲ್ಲಿಂಗ್ ಪ್ರೈಸೇ ಬರುತ್ತಲ್ಲ ಫೈನಲ್ ವ್ಯಾಲ್ಯೂ ಅಂತ. ಸೊ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಸೇಮ್ ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಏನಂತ, ಎ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸೆಲ್ಸ್ ಈಚ್ ಟ್ರ್ಯಾಕ್ಟರ್ ಫಾರ್ ದಿ 5 lakh, assuming that Kisan Farm buys 50 tractors from them as a part of an annual contract. The company offers a trade-off discount of 10% to Kisan and additional 2% discount if the payment is made within 30 days. What will be the amount payable by Kisan within 30 days ಅಂತ ಫಾರ್ ದಿ ಕನ್ಸೈನ್ಮೆಂಟ್. ಸೇಮ್ ಅದೇ ಥರನೇ, ಏನು ಬೇರೆ ಪ್ರಾಬ್ಲಮ್ ಏನಿಲ್ಲ. ಸೇಮ್ ಏನಂತಂದರೆ, ಒಬ್ಬನು ಟ್ರ್ಯಾಕ್ಟರ್ ಮಾರೋನು ಏನು ಮಾಡ್ತಾನೆ, ಒಂದು ಕಂಪ್ನಿ ಕಡೆಯಿಂದ 5 ಲಕ್ಷಕ್ಕೆ ಒಂದು ಟ್ರ್ಯಾಕ್ಟರ್ ತೊಗೊತಾನೆ. ಮತ್ತು ಅವನು 50 ಟ್ರ್ಯಾಕ್ಟರ್ಗಳನ್ನ ಕೊಂಡ್ಕೊಂಡಾಗ ಅವ್ನಿಗೆ ಏನು ಮಾಡ್ತಾರೆ, ಫಸ್ಟ್ನೇದಾಗಿ ಎ ಪಾರ್ಟ್ ಆಫ್ ಅನ್ ಆ್ಯನ್ಯುವಲ್ ಕಾಂಟ್ರಾಕ್ಟ್ ದ ಕಂಪ್ನಿ ಆಪೋಸಿಟ್ ಟ್ರೇಡ್. ಅವನಿಗೆ ಏನು ಮಾಡ್ತಾರೆ, 50 ಟ್ರ್ಯಾಕ್ಟರ್ ತೊಗೊಂಡಾಗ ಅವನಿಗೆ 10% ಡಿಸ್ಕೌಂಟ್ ಕೊಡ್ತಾರೆ. ಮತ್ತು ಅದೇ ಥರ ಅವನು 30 ದಿನದೊಳಗೆ ಪೇಮೆಂಟನ್ನು ಎಲ್ಲ ರೀಚ್ ಮಾಡಿದರೆ ಅವನಿಗೆ 2% ಮತ್ತೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರಂತ. ಸೊ ಅವನಿಗೆ ಏನು ಕೊಡ್ತಾರೆ, ಅಂದರೆ ಎಷ್ಟು ಟೋಟಲ್ ಆಗಿ ಎಷ್ಟು ಅಮೌಂಟ್ನ ಪೇ ಮಾಡ್ಬೋದು ಲಾಸ್ಟಿಗೆ ಅಂತ ಕೇಳಿದ್ದಾರೆ ಅಷ್ಟೇ. ಸೊ ಅದೇ ಥರ ಸೀರೀಸ್ ಮೆಥಡ್ ಅಪ್ಲೈ ಮಾಡ್ಬೋದು. ಇಲ್ಲಿ ಸೀರೀಸ್ ಮೆಥಡ್ ನೋಡಿ, ಫಸ್ಟ್ನೇದಾಗಿ 5 lakh ಇಂಟು 10% ಡಿಸ್ಕೌಂಟ್ ಅಂದ್ರೇನು 90 / 100 ಅಂತ, ಇಂಟು ಅದರ 2% ಅಂದರೆ 98 / 100
ಕರೆಕ್ಟಲ್ಲ. 8 ನಮಗೆ ಇಲ್ಲಿ 50 ಟ್ರ್ಯಾಕ್ಟರ್ ತೊಗೊಳೋಣ. ಟೋಟಲ್ ಎಷ್ಟು ಟ್ರ್ಯಾಕ್ಟರ್ಸ್ 50 ಇಂಟು 50 ಮಾಡ್ಕೊಂಬಿಡಿ. ಸೊ 50 ಟ್ರ್ಯಾಕ್ಟರ್ ನಮಗೆ ವ್ಯಾಲ್ಯೂ ಬಂದುಬಿಡುತ್ತೆ. ಅಥವಾ ನೀವು 15 ಲಾಸ್ಟಿಗೆ ಮಾಡ್ಕೋಬೋದು 1 ಟ್ರ್ಯಾಕ್ಟರ್ ವ್ಯಾಲ್ಯೂ ಕೊಂಡಿಟ್ಕೊಂಡು. ಸೊ ಇಲ್ಲಿ 4 0 ಇಲ್ಲಿ 4 0 ಕ್ಯಾನ್ಸಲ್, 1 ಇಲ್ಲಿ 3 ಇಲ್ಲಿ 3 4. ಸೊ ಏನು ಉಳಿತು 50 ಇಂಟು 90 ಇಂಟು 98 ಇಂಟು 50 ಇಷ್ಟು ವ್ಯಾಲ್ಯೂ ಉಳಿತು. ಸೊ ನೀವು ಗುಣಾಕಾರ ಮಾಡ್ಬೋದು, ಇಲ್ಲ ನೀವು ಆಸ್ ಯೂಸ್ವಲ್ ಡಿಜಿಟಲ್ ಸಮ್ ವ್ಯಾಲ್ಯೂನು ಕಂಡುಹಿಡ್ಕೋಬೋದು. ಡಿಜಿಟಲ್ ಸಮ್ ಕಂಡುಹಿಡಿದ್ರೆ ಎಲ್ಲ ವ್ಯಾಲ್ಯೂನ ಒಂದು 9ರಿಂದ ಗುಣಾಕಾರ ಮಾಡೋದು ನಮಗೆ 9 ಬರುತ್ತೆ. ಯಾಕಂದ್ರೆ ನೋಡಿ ಇಲ್ಲಿ ಎಕ್ಸಾಂಪಲ್ ನಾನು ನಿಮಗೆ ಪರ್ಸೆಂಟೇಜಲ್ಲಿ ನೀಟಾಗಿ ತಿಳಿಸೀನಿ. 9 2 18 ಮಾಡಿದಾಗ ನಮಗೆ 9 ಬರುತ್ತೆ. ಯಾಕಂತಂದ್ರೆ 9 2 18 ಅಂದರೆ 18 ಬರೆದ್ರೆ ಇವೆರಡರ ಮತ್ತೆ ನಡುವೆ ಕೂಡಿಸಿದ್ರೆ ಮತ್ತೆ 9 ಬರುತ್ತೆ. ಆದ್ದರಿಂದ ಯಾವುದೇ ಒಂದು ವ್ಯಾಲ್ಯೂನ 9ರಿಂದ ಗುಣಾಕಾರ ಮಾಡಿದಾಗ ನಮಗೆ ಡಿಜಿಟಲ್ ಸಮ್ ಅದರದ್ದು 9 ಬರುತ್ತೆ. ಸೊ ನೋಡಿ ಇಲ್ಲಿ ಯಾವ ಆಪ್ಷನಲ್ಲಿ 9 ಬರುತ್ತೆ, ಇಲ್ಲಿ 2 5 7 ಇದರದ್ದು ಡಿಜಿಟಲ್ ಸಮ್ 8 ಬರುತ್ತೆ. ಇದರದ್ದು ನೋಡ್ರಿ ಇಲ್ಲಿ 4 5 9 ಇದು ಓಕೆ. ಇಲ್ಲಿ ಎಷ್ಟು ಇರುತ್ತೆ 4 ಬರುತ್ತೆ. ಸೊ ಬರಲ್ಲ ಇದರದ್ದು ನೋಡ್ರಿ ಇಲ್ಲಿ 5 2 7 7 9 ಇದು ಡಿಜಿಟಲ್ 9 ಬರುತ್ತೆ. ಅದೇ ಥರ ಇದು 8 9 ತೆಗೆದು ಬಿಡಿ 4. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಅಂತ. 22,000 ಅಲ್ಲ 22 lakh ಅಲ್ಲ 2 crore 20 lakh 50,000 ಇಸ್ ದಿ ರೈಟ್ ಆನ್ಸರ್ ಅಂತ. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ ಅಂತ. ಸೊ ನಮಗೆ ಟೋಟಲ್ ಆಗಿ ಎಷ್ಟು ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ನಿಮಗೆ ಡಿಜಿಟಲ್ ಸಮ್ ಗೊತ್ತಿತ್ತಂದರೆ ನೀವು ಈಸಿಯಾಗಿ ಎಷ್ಟೇ ದೊಡ್ಡ ಕ್ಯಾಲ್ಕುಲೇಷನ್ ಇರಲಿ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಡಿಜಿಟಲ್ ಸಮ್ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಬೇಕಂದರೆ ನಾನು ಆಲ್ರೆಡಿ ಪರ್ಸೆಂಟೇಜ್ ಟಾಪಿಕಲ್ಲಿ 2ನೇ ಕ್ಲಾಸಲ್ಲಿ ನಿಮ್ಗೆ ತಿಳಿಸಿದ್ದೀನಿ. ಸೊ ಅಲ್ಲಿ ಹೋಗಿ ನೋಡ್ಬೋದು ಯಾವ ಥರ ಡಿಜಿಟಲ್ ಸಮ್ ಕಂಡುಹಿಡಿಯೋದು, ಅದನ್ನು ಹೇಗೆ ಅಪ್ಲೈ ಮಾಡೋದಂತ. ನೆಕ್ಸ್ಟ್ ಪ್ರಾಬ್ಲಮ್ 9ನೇದು ಏನಿದೆ, ದ ಮಾರ್ಕೆಟ್ ಪ್ರೈಸ್ ಆಫ್ ಎ ವಾಟರ್ ಬಾಟಲ್ ಈಸ್ 950. A man bought the same for 740 after getting 2 successive discounts. If the first discount is 12%, then what is the second discount? So ಇದು ಒಂಥರ ಡಿಫ್ರೆಂಟ್ ಪ್ರಾಬ್ಲಮ್. ಯಾವ ಥರ ಮಾಡೋದಂತ, ಈಗ ನಮಗೆ MP ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದೇ ಥರ SP ವ್ಯಾಲ್ಯೂನು ಕೊಟ್ಟಿರ್ತಾರೆ, ಅದರದ್ದು ಫಸ್ಟ್ನೇ ಡಿಸ್ಕೌಂಟ್ ವ್ಯಾಲ್ಯೂನು ಕೊಟ್ಟಿರ್ತಾರೆ ನಮಗೆ. ಸೊ ಸೆಕೆಂಡ್ ಡಿಸ್ಕೌಂಟ್ ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಿದು ಅಂತ ಕೊಟ್ಟಿರ್ತಾರೆ ಅವರು. ಅಷ್ಟೇ, ಅದರ ಮೇಲೆ ನಾವು ಪ್ರಾಬ್ಲಮ್ ಕಂಡುಹಿಡಿದಿರುತ್ತೆ. ಈಗ ನಮಗೆ ಫಸ್ಟ್ನೇ ಡಿಸ್ಕೌಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು 12% ಕೊಟ್ಟಿದ್ದಾರೆ. 12% ವ್ಯಾಲ್ಯೂ ನಮಗೆ ರೇಷಿಯೋದಲ್ಲಿ ಎಷ್ಟಾಗತ್ತಾ 3/25 ಆಗುತ್ತೆ. ಹೆಂಗೆ ಮಾಡ್ತಂದ್ರೆ 12/100 ಮಾಡ್ಬೇಕಿಲ್ಲ, 100 ಮಾಡಿದ್ರೆ ನಮ್ಗೆ ಸಿಕ್ಬಿಡುತ್ತೆ. ಸೊ ನಮ್ಗೆ ಇನಿಷಿಯಲ್ ವ್ಯಾಲ್ಯೂ ಎಷ್ಟಿತ್ತು 25 ಇತ್ತು, ಆಮೇಲೆ ಅದು ಡಿಸ್ಕೌಂಟ್ ಆಗಿ ನಮಗೆ ಇರುತ್ತೆ 22 ಸಿಕ್ತು. ಸೊ ನಮಗೆ ಸೆಕೆಂಡ್ ಡಿಸ್ಕೌಂಟ್ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ಅದು MP ವ್ಯಾಲ್ಯೂ ಕೊಟ್ಟಿದ್ದಾನೆ. MP ವ್ಯಾಲ್ಯೂ ಎಷ್ಟಿದೆ 950 rupees ಇದೆ ಮಾರ್ಕೆಟ್ ಪ್ರೈಸ್ ಅಂತ. ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಎಷ್ಟಿದೆ 740 ಅಂತ. ಕರೆಕ್ಟಲ್ಲ, ಎಷ್ಟು ಬರ್ಕೊಂಬಿಡಿ. ಸೊ ಈ 0 ಕ್ಯಾನ್ಸಲ್ ಆಯಿತು. ಕರೆಕ್ಟಲ್ಲ, ಇಷ್ಟು ಕ್ಯಾನ್ಸಲ್ ಆದ್ಮೇಲೆ ನೀವೇನು ಮಾಡ್ಬೇಕಂದ್ರೆ ಇದನ್ನು ಆ್ಯಸ್ ಯೂಸ್ವಲ್ ಆಗಿ ಇದನ್ನು ಇಲ್ಲಿ ಬರ್ಕೋಬೇಕು 95. ಸೊ 95ನ ಬರ್ಕೊಂಡು ಇದರದ್ದು ಉಲ್ಟಾ ಆಪೋಸಿಟ್ ಇರುತ್ತಲ್ಲ, ಆಪೋಸಿಟ್ ವ್ಯಾಲ್ಯೂನ ಇಲ್ಲಿ ಗುಣಾಕಾರ ಬರ್ಕೋಬೇಕು ರೇಷಿಯೋ. ಅದೇ ಥರ ಈ ವ್ಯಾಲ್ಯೂನ ಇಲ್ಲಿ ಬರ್ಕೋಬೇಕು, ಏನಂತ 74. ಅದ್ರದ್ದು ಆಪೋಸಿಟ್ ವ್ಯಾಲ್ಯೂನ ಅದಕ್ಕೆ ಗುಣಾಕಾರ ಮಾಡಿ ಬರ್ಕೋಬೇಕು ಇಷ್ಟು. ಸೊ ಬರ್ಕೊಂಡ್ಮೇಲೆ ನಿಮ್ಗೇನಾಗತ್ತಾ ಇಲ್ಲಿ ನೋಡಿ, ಕಡ್ತಾ ಹೋದ್ರೆ ಕಡ್ತಾ ಮಾಡ್ರಿ. 5 5 5 19. ಸೊ 2 11 2 37 ಗುಣಾಕಾರ ಮಾಡ್ರಿ. ಏನಾಯ್ತು ಡಿಸ್ಕೌಂಟ್ ವ್ಯಾಲ್ಯೂ ಫಸ್ಟ್ನೇದಾಗಿ 19 × 11 ಏನಾಗುತ್ತೆ 209 ರೇಷಿಯೋ. 37 × 5 5 35 5 3 15 185. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ 209ರಲ್ಲಿ 185 ತೆಗೆದ್ರೆ 4 2. ಸೊ 24 ಡಿಫ್ರೆನ್ಸ್ ಆಗಿದೆ. 24 ಇದ್ರ ಮೇಲೆ 209 ವ್ಯಾಲ್ಯೂ ಮೇಲೆ ಇಂಟು 100 ಅಂತ. ಸೊ ಇದನ್ನು ನೀವು ಡಿವೈಡ್ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ ಆನ್ಸರು. ಸೊ ಫಸ್ಟ್ನೇದಾಗಿ ನಾವು 2400 ಡಿವೈಡ್ ಬೈ 209 ಡಿವೈಡ್ ಮಾಡಿದರೆ ಫಸ್ಟ್ನೇದು 1 ಬರುತ್ತೆ, ಆಮೇಲೆ 11.48 ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ಈ ಥರ ಮಾಡೋದು ಇದನ್ನು. ಸೊ ಅರ್ಥ ಆಯ್ತಲ್ಲ, ಇದನ್ನು ನೀವು ಈ ಥರ ಮಾಡ್ಬೋದಂತ. ಅರ್ಥ ಆಗಿದೆ ಅನ್ಕೊಂತೀನಿ. ಇನ್ ಕೇಸ್ ಯಾರಿಗಾದ್ರೂ ಡೌಟ್ ಇದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಇದು ಇನ್ನೂ ಡೌಟ್ ಇದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ದ ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಮಾರ್ಕೆಟ್ ಫಾರ್ ದಿ 10,000 ಆಫ್ಟರ್ ಗಿವಿಂಗ್ 3 ಡಿಸ್ಕೌಂಟ್ ಅಂತ. ಏನೋ 20% ಕೊಟ್ಟಿದ್ದಾರೆ, 10% ಮತ್ತು ಇನ್ನೊಂದು ಡಿಸ್ಕೌಂಟ್ ವ್ಯಾಲ್ಯೂ ಕೊಟ್ಟಿಲ್ಲ, K% ಕೊಟ್ಟಿದ್ದಾರೆ. ಈಸ್ 6,120 ಅಂತ. ಸೊ ಇದು ಮಾರ್ಕೆಟ್ ಪ್ರೈಸ್, ಇದು ಸೆಲ್ಲಿಂಗ್ ಪ್ರೈಸ್.
what will be the selling price of the same article if a single discount of k plus 20% is allowed ಅಂತ. ಸೊ ಈ ತರ ಕೊಟ್ಟಾಗ ಹೆಂಗ್ ಮಾಡಂತ ಸೇಮ್ ಅದೇ ತರಾನೇ ನಾನು ನಿಮ್ಗೆ ಹೇಳಿದ್ನಲ್ಲ ಫಸ್ಟ್ನೇದಾಗಿ ಮಾರ್ಕೆಟ್ ಪ್ರೈಸ್ ರೇಷಿಯೋ ಸೆಲ್ಲಿಂಗ್ ಪ್ರೈಸ್ ಬರ್ಕೊಂಡ್ಬಿಡಿ ಇಲ್ಲಿ ಅದು ಫಸ್ಟ್ ಡಿಸ್ಕೌಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರು ಫಸ್ಟ್ನೇ ಡಿಸ್ಕೌಂಟ್ ಎಷ್ಟಿದೆ 20% ಇದೆ 20% ರೇಷಿಯೋ ಏನಾಗುತ್ತೆ 1/5 ಅದೇ ತರ 10% ರೇಷಿಯೋ ಏನಾಗುತ್ತೆ 1/10 ಅಂತ ಕರೆಕ್ಟ್ ಅಲ್ಲ ಅದನ್ನ ಏನೇನಿದೆ ಬರ್ಕೊಂಬಿಡಿ ಫಸ್ಟ್ನೇದು 5 ಇತ್ತು ಅದು ಡಿಸ್ಕೌಂಟ್ ಆಗಿ ಎಷ್ಟು ಬರುತ್ತೆ ನಮಗೆ 4 ಆಗುತ್ತೆ ಅದೇ ತರ ಸೆಕೆಂಡ್ ಒಂತದ್ದು ಏನಿದೆ 10 ಇದೆ 10 ರೇಷಿಯೋ 1 ತೆಗೆದ್ರೆ 9 ಅಂತ ಸೊ ನಮಗೆ ಥರ್ಡ್ ಒಂದು ಡಿಸ್ಕೌಂಟ್ ಗೊತ್ತಿಲ್ಲ ಅದನ್ನ D3 ಬರ್ಕೊರಿ ಅಥವಾ ಅವನೇನು ಕೊಡಿದಾನೆ K ಅಂತ ಕೊಡಿದಾನಲ್ಲ K ಬರ್ಕೊಂಬಿಡಿ ಬೇಕಿದ್ರೆ K ಅಂತ ಸೊ ಇದಾದ್ಮೇಲೆ ನಮಗೆ ಇದು ಮಾರ್ಕೆಟ್ ಪ್ರೈಸ್ ವ್ಯಾಲ್ಯೂ ಕೊಡಿದ ಮಾರ್ಕೆಟ್ ಪ್ರೈಸ್ ಎಷ್ಟು 10,000 ಅಂತ ಸೊ 10,000 ರೇಷಿಯೋ ಏನಂತ 6120 ಅಂತ ಸೊ ಇಲ್ಲಿ ಕಡ್ತಾ ಹೋದ್ರೆ ಕಡ್ತಾ ಹೊಡೆದ್ ಬಿಡಿ ಈ ಜೀರೋ ಕ್ಯಾನ್ಸಲ್ ಆಯ್ತು ಮತ್ತೆ ಯಾವ್ದ್ರಿಂದ ಕಡ್ತಾ ಹೋಗತ್ತ 4 1 4 20 22 4 ಹೇಗಿದ್ರೆ ನೀವು ಇದರಿಂದ ಕಡ್ತಾ ಹೊಡಿತೀರ ಅಂದ್ರೆ ಡೈರೆಕ್ಟ್ ಆಗಿ 2ರಿಂದ ಕಡ್ತಾ ಹೊಡ್ರಿ ಸೊ 2 5 500 ರೇಷಿಯೋ ಏನಾಗುತ್ತಾ ಇಲ್ಲಿ 2 3 0 2 6 12 ಮತ್ತೆ ಇದರಿಂದ ಕಡ್ತಾ ಹೋಗುತ್ತೆ ಮತ್ತೆ 2ರಿಂದ ಕಡ್ತಾ ಹೊಡೆದ್ರೆ 250 ರೇಷಿಯೋ 2 1 2 2 5 10 2 3 ಮತ್ತೆ ಮುಂದೆ ಕಡ್ತಾ ಹೋಗಲ್ಲ ಅಂದ್ರೆ ಇಲ್ಲಿಗೆ ಬಿಡಿ ಈಗ 250 ವ್ಯಾಲ್ಯೂನ ಇಲ್ಲಿ ಬರ್ರಿ 250 ವ್ಯಾಲ್ಯೂನ ಇಲ್ಲಿಗೆ ಬರ್ದು 250 ಇಂಟು ಇದರ ಆಪೋಸಿಟ್ ವ್ಯಾಲ್ಯೂ ಯಾವ ಇದೆ 4 ಮತ್ತೆ 9 4 ಇಂಟು 9 ರೇಷಿಯೋ ಇಲ್ಲಿ 153 ಬರೀರಿ ಇಲ್ಲಿ 153 ಇಂಟು ಅದರ ಆಪೋಸಿಟ್ ವ್ಯಾಲ್ಯೂ ಯಾವ ಇದೆ ಅದನ್ನ ಬರೀರಿ 5 ಇಂಟು 10 ಅಂತ ಕರೆಕ್ಟ್ ಅಲ್ಲ ಸೊ ಇಲ್ಲಿ ಏನೇನು ಕಡ್ತಾ ಹೋಗುತ್ತೆ ಬರೆದು ಬಿಟ್ಟು ಬೇಕಿದ್ರೆ ಇಲ್ಲಿ 1 0 ಕ್ಯಾನ್ಸಲ್ ಆಯ್ತು 5 1 5 5 ಕರೆಕ್ಟ್ ಅಲ್ಲ ಮತ್ತೆ ಏನ್ ಕಡ್ತಾ ಹೋಗುತ್ತೋ 9ರಿಂದ ಹೋಗುತ್ತಾ 9 1 9 7 63 ಕರೆಕ್ಟ್ ಅಲ್ಲ 17 ಆಯ್ತು ಸೊ ಮತ್ತೆ ಕಡ್ತಾ ಹೋಗಲ್ಲ ಅಂದ್ರೆ K ಇಸ್ ಈಕ್ವಲ್ ಟು ಏನ್ ಸಿಕ್ತು ಇಲ್ಲಿ 5 4 20 ರೇಷಿಯೋ 17 ಅಂತ ಸೊ ಈ ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಆಗಿದೆ ಇಲ್ಲಿ ಬೇಕಿದೆ ಇಲ್ಲಿ 20 ಇದ್ದು 17 ಕನ್ವರ್ಟ್ ಆಗಿದ್ರೆ 3 ಇನ್ಕ್ರೀಸ್ ಆಗಿದೆ 3 ಯಾವ್ದ್ರ ಮೇಲೆ 20 ಮೇಲೆ 20 ಇಂಟು 100 ಅಂತ ಸೊ ಆದ್ದರಿಂದ K ಪರ್ಸೆಂಟೇಜ್ ವ್ಯಾಲ್ಯೂ ಇದು 21 25 ಆದ್ದರಿಂದ 15% ಆಗಿರುತ್ತೆ ಕರೆಕ್ಟ್ ಅಲ್ಲ ಇದು 15% ನಮಗೆ K ವ್ಯಾಲ್ಯೂ ಬಂತು ಬಟ್ K ವ್ಯಾಲ್ಯೂ ಬಂದ್ರು ನಮ್ಗೆ ಏನ್ ಬೇಕು SP ವ್ಯಾಲ್ಯೂ ಬೇಕು ಇನ್ ಕೇಸ್ ನಮಗೆ K plus 20 ಕೊಟ್ಟಿದ್ನಪ್ಪ K plus 20% ಕೊಟ್ಟು SP ವ್ಯಾಲ್ಯೂ ಕಂಡುಹಿಡಿದು ಅಂತ ಕೊಟ್ಟಿದ್ದಾನ SP ವ್ಯಾಲ್ಯೂ ಸೊ K ವ್ಯಾಲ್ಯೂ ಎಷ್ಟಿದೆ 15% ಇದೆ ಪ್ಲಸ್ 20 ಕೂಡಿಸ್ರಿ ಎಷ್ಟಾಗತ್ತೆ ನಿಮಗೆ ಇದು ಪರ್ಸೆಂಟೇಜ್ ಬರಬೇಕಿದ್ರೆ 20 ಸೊ ಎಷ್ಟಾಗತ್ತೆ ನಿಮಗೆ ಇದು 35% ಆಗುತ್ತಾ 35% ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಮಾರ್ಕೆಟ್ ಪ್ರೈಸು 10,000 ಇದೆ ಸೊ 10,000 ನಾವು ಅದರಲ್ಲಿ 35% ಅಪ್ಲೈ ಮಾಡಿದ್ರೆ ನಮಗೆ SP ಅಂತ ಸಿಗುತ್ತೆ ಅಂತ ಆದ್ದರಿಂದ 10,000 ಇಂಟು 65 ಡಿವೈಡ್ ಬೈ 100 ಅಂತ ಯಾಕಂದ್ರೆ 100ರಲ್ಲಿ 35 ತೆಗೆದ್ರೆ ಎಷ್ಟು ಉಳಿಯುತ್ತೆ ನಮಗೆ 65 ಸೊ ಇದು 00 ಈ 00 ಕ್ಯಾನ್ಸಲ್ ಆಗಿ ನಮಗೆ SP ವ್ಯಾಲ್ಯೂ ಎಷ್ಟು ಬರುತ್ತೆ 6500 ಬರುತ್ತೆ ಇದು ಆನ್ಸರ್ ಆಗಿರುತ್ತೆ ಅಂತ ಸೆಲ್ಲಿಂಗ್ ಪ್ರೈಸ್ ಇದು ಸೊ ಆಪ್ಷನ್ ನಂಬರ್ D ಇಸ್ ದಿ ರೈಟ್ ಆನ್ಸರ್ ಅಂತ ಸೊ ಇನ್ ಕೇಸ್ ಈ ಪ್ರಾಬ್ಲಮ್ ಅಲ್ಲಿ ಯಾರಾದ್ರೂ ಡೌಟ್ ಇತ್ತಂದ್ರೆ ನೀವು ಕೇಳಬಹುದು ಇದನ್ನ ಈ ಬೇರೆ ಮೆಥಡ್ ಅಲ್ಲಿ ಮಾಡಬಹುದು ನಾವು ಸೀರೀಸ್ ಮೆಥಡ್ ಅಲ್ಲಿ ಮಾಡಿ ಕಂಡುಹಿಡಬಹುದು ಬೇಕಿದ್ರೆ ನೋಡ್ರಿ ಇದು ಮೆಥಡ್ 1 ಅನ್ಕೋರಿ ಮೆಥಡ್ 1 ಸೊ ನೀವು ಈ ತರನು ಮಾಡಬಹುದು ಇಲ್ಲ ಬೇಕಿದ್ರೆ ನಿಮಗೆ ಮೆಥಡ್ 2 ಹೇಳ್ಕೊಡ್ತೀನಿ ನೋಡ್ರಿ ಯಾವ ತರ ಅಂತ ಮೆಥಡ್ 2 ಸೀರೀಸ್ ಮೆಥಡ್ ಮಾಡ್ಕೊಂಡು ಸೊ ನಮಗೆ ಮಾರ್ಕೆಟ್ ಪ್ರೈಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ 10,000 ಅದರಲ್ಲಿ ಫಸ್ಟ್ ನೇ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾನ ಅಂತ 20 ಅಂದ್ರೆ 100 ಇಂಟು 90 ಡಿವೈಡ್ ಬೈ 100 ಇಂಟು ಥರ್ಡ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನ ಅಂತ ಡಿಸ್ಕೌಂಟ್ ರೇಟ್ K ಕೊಟ್ಟಿದ್ದಾನ ಅದಕ್ಕೆ 100 ಮೈನಸ್ K ಸೊ ಡಿವೈಡ್ ಬೈ 100 ಈಸ್ ಈಕ್ವಲ್ ಟು ನಮಗೆ ಡಿಸ್ಕೌಂಟೆಡ್ ಪ್ರೈಸ್ SP ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನ 6120 ಅಂತ ಸೊ 6120 ಆದ್ದರಿಂದ ಇಲ್ಲಿ 4 0 ಇಲ್ಲಿ 4 0 ಕ್ಯಾನ್ಸಲ್ ಸೊ ಇಲ್ಲಿ 4 0 ಕ್ಯಾನ್ಸಲ್ ಆಯಿತು ಇಲ್ಲಿ ಡಬಲ್ 0 ಕ್ಯಾನ್ಸಲ್ ಇಲ್ಲಿ 1 0 ಇಲ್ಲಿ 1 0 ಕ್ಯಾನ್ಸಲ್ ಆಯಿತು ಕರೆಕ್ಟಾ 8 9 22 ಇಂಟು 100 ಮೈನಸ್ K ಈಸ್ ಈಕ್ವಲ್ ಟು 6120 ಮತ್ತೆ ಇದರಿಂದ ಕಡ್ತಾ ಹೋಗುತ್ತೆ 9 1 9 8 22 ಮತ್ತೆ 9 6 54 9 6 54 9 8 22 ಮತ್ತೆ ಹೋಗುತ್ತೆ ಕಡ್ತಾ 2 4 2 34 340 ಆಯಿತು ಸೊ ಆದ್ದರಿಂದ
ಇಲ್ಲಿ ಏನುತ್ತೆ 4 × 100 - k ಈಸ್ ಈಕ್ವಲ್ ಟು 340. ಆದ್ದರಿಂದ ಮತ್ತೆ ಗುಣಾಕಾರ ಮಾಡಿದರೆ 4 × 100 400 -4k ಈಸ್ ಈಕ್ವಲ್ ಟು 340. ಕರೆಕ್ಟಲ್ಲ? ಸೊ ನಮಗೆ ಈ 4k ಆ ಕಡೆ ತೊಗೊಂಡು 340 ಇದ್ರಾಗ ಮೈನಸ್ ಮಾಡಿದರೆ 60 ಈಸ್ ಈಕ್ವಲ್ ಟು 4k. ಸೊ k ಈಸ್ ಈಕ್ವಲ್ ಎಷ್ಟು 15 ವರೆಗೆ ಬರುತ್ತೆ. ಸೊ ನೀವು ಯಾವ ಥರ ಮಾಡಿದರೂ ನಿಮಗೂ ಆನ್ಸರ್ ಬರುತ್ತೆ. ಕೇವಲ 15 ಬಂದಮೇಲೆ ಆ್ಯಸ್ ಇಟ್ ಈಸ್ ನಾವು k + 20% ಅಂತ 20% ಅಪ್ಲೈ ಮಾಡಿದ್ರೆ 35%. 35% ಡಿಸ್ಕೌಂಟ್ ವ್ಯಾಲ್ಯೂ ಸಿಕ್ಕಾಗ ನಮಗೆ ಮಾರ್ಕೆಟ್ ಅಲ್ಲ ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಅಂತ ಹೇಳಿದಾರಲ್ಲ. ಸೊ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 10,000 MP ಇಂಟು 65 ಡೈರೆಕ್ಟಾಗಿ ಬರೀತಿದ್ದೀನಿ. 0000 ಕ್ಯಾನ್ಸಲ್ ಆಗಿ ನಿಮ್ಗೆ ಏನಾಗುತ್ತೆ SP 6500. ಸೊ ನೀವು ಈ ಥರ ಮೆಥಡಲ್ಲಿ ಮಾಡಿನೂ ಮಾಡ್ಬೋದು. ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನೀವು ಅಪ್ಲೈ ಮಾಡ್ಕೋಬೋದು ಮೆಥಡ್. ಸೊ ನಾನು ಇಲ್ಲಿ ಫಸ್ಟ್ನೇದಾಗಿ ನಿಮಗೆ ರೇಷಿಯೋ ಮೆಥಡ್ ಅಪ್ಲೈ ಮಾಡ್ಕೊಂಡು ಮಾಡಿದ್ದೆ. ನಾನು ರೇಷಿಯೋ ಮೆಥಡ್ ಅಂದರೆ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಯಾವುದೇ ಕ್ಯಾಲ್ಕುಲೇಷನ್ಸ್ ಜಲ್ದಿ ಕ್ಯಾಲ್ಕುಲೇಷನ್ಸ್ ಬೇಕಾಗಿಲ್ಲ, ಇಲ್ಲಿ ವಿತಿನ್ ಶಾರ್ಟಲ್ಲಿ ಸಿಕ್ಬಿಡುತ್ತೆ ನಮ್ಮ ಆನ್ಸರ್. ಸೊ 2 ಮೆಥಡ್ ತೋರಿಸಿದ್ರೆ ನೀವು 2 ಮೆಥಡ್ನ ಅಪ್ಲೈ ಮಾಡ್ಬೋದು. ಇದು ಸೊಲ್ಯೂಷನ್ ಆಗಿರುವಂಥದ್ದು ಮೆಥಡ್ 2 ಸೀರೀಸ್ ಮೆಥಡ್. ಇದು ಕರೆಕ್ಟಲ್ಲ? ಸೊ ಇದು ಇವತ್ತಿನ ಕ್ಲಾಸಲ್ಲಿ ಇರುವಂಥ ಕ್ವಶನ್ಸ್. ಇಷ್ಟೇ ನನ್ನ ಕ್ಲಾಸ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿವನ್. ಇನ್ ಕೇಸ್ ನಿಮ್ಗೆ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಸೊ ನಾನು ಅದನ್ನು ಬೇಕಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ಇನ್ನೂ ಒಂದು ಐ ಥಿಂಕ್ ನಾಳೆ ಲಾಸ್ಟ್ ಡಿಸ್ಕೌಂಟ್ ಚಾಪ್ಟರ್ ಕಂಪ್ಲೀಟ್ ಆಗಿಬಿಡುತ್ತೆ. ನಾಳೆ ಒಂದಿನ ಇದ್ದರೆ ಮುಗಿತು, ಡಿಸ್ಕೌಂಟ್ ಚಾಪ್ಟರ್ ಕಂಪ್ಲೀಟ್ ಆಗಿಬಿಡುತ್ತೆ. ಲಾಸ್ಟ್ 1 ಕ್ಲಾಸ್ ಫಾರ್ ದಿ ಡಿಸ್ಕೌಂಟ್. ಅದಾದಮೇಲೆ ನಾವು ಇನ್ನೂ ಬೇರೆ ಚಾಪ್ಟರ್ನ ಸ್ಟಾರ್ಟ್ ಮಾಡೋದು. ಸೊ ಇಷ್ಟೇ ನನ್ನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು.